ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಮಾಧ್ಯಮದ ಮೂಲಕವಾಗಿ ನಿಮ್ಮೆಲ್ಲರನ್ನ ಸಂದರ್ಶಿಸುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ನಾನು ಸ್ತೋತ್ರ ಹೇಳುವಂಥವನಾಗಿದ್ದೇನೆ. ಈ ಸಮಯದಲ್ಲಿ ಇವತ್ತಿನ ಈ ಒಂದು ಆರಾಧನೆಯನ್ನು ಆರಂಭ ಮಾಡುವಂತೆ ನಾವೆಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಭರಿತನಾದಂಥ ನಮ್ಮ ಪರಲೋಕದ ಪರಂಪ್ರೀತಿಯುಳ್ಳ ತಂದೆಯಾದ ದೇವರೇ, ದೇವ ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥವನು. ಸದಾಕಾಲ ನಮ್ಮನ್ನು ನಿನ್ನ ಕೃಪೆ, ಕರುಣೆ, ದಯ, ಉಪಕಾರಗಳನ್ನು ತುಂಬಿಸಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸುವಂಥ ಒಳ್ಳೆಯ ದೇವರು ನೀನಾಗಿದ್ದೀನಿ. ನಿನಗೆ ಸ್ತೋತ್ರ. ದೇವಸ್ವಾಮಿ, ಸಮಯದಲ್ಲಿ ವಿಶೇಷವಾಗಿ ಈ ದಿನ ನಿನ್ನ ಪ್ರಸನ್ನತೆಯಲ್ಲಿ ನಾವಿದ್ದುಕೊಂಡು ಹಾಡಿ ಹರಿಸುವಾಗಲೂ, ಸ್ತುತಿಸಿ ಕೊಂಡಾಡುವಾಗಲೂ, ಪ್ರಾರ್ಥಿಸುವಾಗಲೂ, ನಿನ್ನ ವಾಕ್ಯ ಧ್ಯಾನ ಮಾಡುವಾಗಲೂ ನಿನ್ನ ಪರಿಶುದ್ಧ ಪ್ರಸನ್ನತೆಯಿಂದ ತುಂಬಿಸಿ ನಮ್ಮನ್ನು ಆಶೀರ್ವದಿಸು. ಈ ಮಾಧ್ಯಮದ ಮೂಲಕವಾಗಿ ಸಂಪರ್ಕಕ್ಕೆ ಬರುವಂಥ ಪ್ರತಿಯೊಂದು ಕುಟುಂಬಗಳನ್ನು ವಿಶೇಷವಾದ ರೀತಿಯಲ್ಲಿ ನೀನು ಆಶೀರ್ವದಿಸು. ಈ ನಮ್ಮ ಆರಾಧನೆ ಆರಂಭ, ಮಧ್ಯ, ಅಂತ್ಯ ನೀನೇ ಆಗಿದ್ದುಕೊಂಡು ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ಆರಾಧನೆ ಮೂಲಕವಾಗಿ ನಿನ್ನ ಮಹಿಮೆ ಹೊಂದಬೇಕೆಂದು ಯೇಸು ಸ್ವಾಮಿಯರ ಮುದ್ದಾದ ಬಿಡ್ತೇವೆ ತಂದೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಸಭೆಯ ಯವನಸ್ಥರು ಕೆಲವು ಹಾಡುಗಳನ್ನು ಹಾಡಿ ಕರ್ತನನ್ನು ಮಹಿಮೆಪಡಿಸ್ತಾರೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಈ ದಿನದ ಆರಾಧನೆಗೆ ನಿಮ್ಮೆಲ್ಲರನ್ನ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸುತ್ತೇನೆ. ಈ ದಿನ ನಾವೆಲ್ಲರೂ ಸೇರಿ ಆರಾಧನೆ ಮಾಡೋಣ. ದಾವೀದನು ಕೀರ್ತನೆಗಳಲ್ಲಿ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡುವವರಾಗಿದ್ದೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಈ ಒಂದು ಸಮಯದಲ್ಲಿ ದಾವೀದನ ಹಾಗೆ ನಾವು ಕೂಡ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯದೆ ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ, ವಂದನೆಗಳನ್ನು ಹೇಳೋಣ, ಸ್ತುತಿ ಪದಗಳ ಮೂಲಕ ಆತನನ್ನು ಮಹಿಮೆ ಪಡಿಸೋಣ. ನೀವೆಲ್ಲರೂ ಸೇರಿ ನಮ್ಮೊಟ್ಟಿಗೆ ಸೇರಿ ವಂದನಂ యేసయ్య ಎಂಬುದಾಗಿ ಧ್ವನಿಗೂಡಿಸಿ ದೇವರ ಆರಾಧನೆ ಮಾಡಿರಿ. ನಾವೆಲ್ಲರೂ ಸೇರಿ ಆರಾಧಿಸೋಣ. ವಂದನಂ యేసయ్య, ವಂದನಂ యేసయ్య, ವಂದನಂ యేసయ్య, ವಂದನಂ యేసయ్య. ಹಲ್ಲೆಲೂಯಾ. ಚಪ್ಪಾಳೆಗಳನ್ನು ದೇವರ ಆರಾಧನೆ ಮಾಡಿಕೊಳ್ಳೋಣ. చూపిన కృపలకు, నీవు చేసిన మేళ్లకు, నీవు చూపిన కృపలకు వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా. ಎಲ್ಲರೂ ಸೇರಿ వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా. ಹಲ್ಲೆಲೂಯಾ. ಚಪ್ಪಾಳೆಗಳನ್ನು ಬಾರಿಸುತ್ತಾ ದೇವರ ನಾಮವನ್ನು ಘನಪಡಿಸೋಣ. ದೇವರ నామಕ್ಕೆ స్తోత్రವಾಗಲಿ. ఈ పాటి వాడనని నేను నన్నెంతగానో ప్రేమించావు, అంచెలంచెలుగా ಹೆಚ್ಚಿಸಿ నన్నెంతగానో దీవించావు ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಹೇಳೋಣ. ఈ పాటి వాడనని నేను నన్నెంతగానో ప్రేమించావు, అంచెలంచెలుగా
అంచెలంచెలుగా హెచ్చించి నన్నెంతగానో దీవించావు. నీ పాటి వాడనని నేను నన్నెంతగానో ప్రేమించావు. అంచెలంచెలుగా హెచ్చించి నన్నెంతగానో దీవించావు. వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా. ನಿನಗೆ ಮಾತ್ರ వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యಾ. ಸ್ತೋತ್ರವಾಗಲಿ. ಬಲಹೀನರಾದಂಥ ನಮ್ಮನ್ನ ಬಲಪಡಿಸಿದ ದೇವರನ್ನ ಕೊಂಡಾಡೋಣ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಸೇರಿ ಆರಾಧಿಸೋಣ. బలహీనుడైన నన్ను, హీనుడనైన నన్ను నీవెంతగానో బలపరచావు. క్రీస్తు మహిమైశ్వర్యములో ప్రతి అవసరమును తీర్చావు. బలహీనుడనైన నన్ను నన్నెంతగానో బలపరచావు. క్రీస్తు మహిమైశ్వర్యములో ప్రతి అవసరమును తీర్చావు. వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా. యేసయ్యా వందనం యేసయ్యా. ಎಲ್ಲರೂ ಸೇರಿ వందనం యేసయ్యా, వందనం యేసయ్యా, వందనం యేసయ్యా. నీవు చేసిన మేళ్లకు, నీవు చేసిన మేళ్లకు, నీవు చూపిన కృపలకు, నీవు చేసిన మేళ్లకు, నీవు చూపిన కృపలకు వందనం. వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా. హల్లెలూయా. వందనం యేసయ్యా, యేసయ్యా, వందనం యేసయ్యా, యేసయ్యా, వందనం యేసయ్యా, వందనం యేసయ్యಾ. ಇನ್ನೊಂದು ಸಾರಿ వందనం యేసయ్యా. ಯೇಸುವೇ ನಿಮಗೆ ವಂದನೆಗಳು. వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా, యేసయ్యా, వందనం యేసయ్యా, యేసయ్యా, వందనం యేసయ్యా, వందనం యేసయ్యా. హల్లెలూయా. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಮಾಡಿದ ಉಪಕಾರಗಳಿಗೆ ಆತನನ್ನು ಎಷ್ಟು ಸ್ತುತಿಸಿದರೂ ಕೂಡ ಅದು ಕಡಿಮೆ. ಈ ಒಂದು ಅಮೂಲ್ಯವಾದ ಸಮಯವು ನಮಗೆ ದೊರೆತಿದೆ ಆತನನ್ನು ಆರಾಧಿಸುವುದಕ್ಕಾಗಿ. ಆತನು ಯಾವ ಕೆಲಸಕ್ಕೂ ಬಾರದಂತ ನಮ್ಮನ್ನ ಎಷ್ಟಾಗಿ ಪ್ರೀತಿಸಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ್ದಾನೆ. ದೇವರ ಮಕ್ಕಳಾಗುವಂತ ಭಾಗ್ಯವನ್ನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಆತನಿಗೆ ವಂದನೆಗಳು. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ಎಷ್ಟಾಗಿ ಆತನು ಆಶೀರ್ವದಿಸಿದ್ದಾನೆ. ಅದಕ್ಕಾಗಿ ಆತನನ್ನ ನಾವು ಕೊಂಡಾಡೋಣ. ಆತನು ನಮ್ಮನ್ನ ದಿನೇ ದಿನೇ ಹೆಚ್ಚಿಸ್ತಾ ಇರುವುದಕ್ಕಾಗಿ ಆತನಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. ಯೇಸು ಕ್ರಿಸ್ತನ ಮಹಿಮೈಶ್ವರ್ಯದಲ್ಲಿ ನಮ್ಮನ್ನಿಟ್ಟಿರುವುದಕ್ಕಾಗಿ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸಿರಿ. ಆತನು ನಮ್ಮ ಎಲ್ಲ ಪ್ರತಿ ಅವಸರಗಳನ್ನು ತೀರಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸಿರಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರೇ ನಿಮಗೆ ವಂದನೆಗಳು ಎಂಬುದಾಗಿ ಹೇಳಿರಿ. ನೀವು ಆರಾಧಿಸುವಾಗ ಪರಿಶುದ್ಧಾತ್ಮನ ಸನ್ನಿಧಿಯು ನಿಮ್ಮ ಮನೆಗಳಲ್ಲಿ ಇಳಿದು ಬರುವ ಹಾಗೆ ನಿಮ್ಮ ಮನಸ್ಸನ್ನು ಆತನ ಮುಂದೆ ಬಿಚ್ಚಿ
ದೇವರೇ, ನಿಮಗೆ ವಂದನೆಗಳು, ನಿಮಗೆ ಸ್ತುತಿ ಸ್ತೋತ್ರಗಳು ಎಂಬುದಾಗಿ ಹೇಳಿರಿ. ಆತನ ಉಪಕಾರಗಳನ್ನೆಲ್ಲ ನೆನೆಸಿರಿ. ಆತನನ್ನು ನೀವು ಕರೆಯುವಾಗ ಪರಿಶುದ್ಧಾತ್ಮನ ಮಧ್ಯದಲ್ಲಿ ಬಂದು ನೆಲೆಸಲಿಕ್ಕಿದ್ದಾನೆ. ಎಲ್ಲಿ ಪರಿಶುದ್ಧಾತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಸಭೆಗಳಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರ ಆತ್ಮನನ್ನು ನಾವು ಆಹ್ವಾನಿಸಿ, ಜ್ಞಾನದ ಆತ್ಮವನ್ನ ನಾವು ಹೊಂದಿಕೊಳ್ಳೋಣ, ದಹಿಸುವ ಅಗ್ನಿಯ ಆತ್ಮವನ್ನ ನಾವು ಹೊಂದಿಕೊಳ್ಳೋಣ, ಆತನ ಸನ್ನಿಧಾನವನ್ನು ಬಯಸೋಣ. ಈ ದಿನ ಆತನು ನಮ್ಮೆಲ್ಲರನ್ನ ಸಂಧಿಸುವ ಹಾಗೆ ಈ ಹಾಡನ್ನು ಹಾಡೋಣ. ಬನ್ನಿ ಪರಿಶುದ್ಧ ಆತ್ಮರೇ, ನಿಮ್ಮ ಪ್ರಸನ್ನತೆ ಬಯಸುವೆವು ಎಂಬುದಾಗಿ ಎಲ್ಲರೂ ಪೂರ್ಣ ಮನಸ್ಸಿನಿಂದ ನಿಮ್ಮ ಮನೋನೇತ್ರಗಳು ಆತನನ್ನು ದೃಷ್ಟಿಸಿ ಈ ಹಾಡನ್ನು ಹಾಡಿರಿ. ಬನ್ನಿ ಪರಿಶುದ್ಧಾತ್ಮರೇ, ಬನ್ನಿ ಪರಿಶುದ್ಧಾತ್ಮರೇ, ಪ್ರಸನ್ನತೆ ಬಯಸುವೆವು, ಬಲದಿಂದ ನಮ್ಮ ತುಂಬಿಸಿ ನೀ ಆಳ್ವಿಕೆ ಮಾಡಿ. ಬನ್ನಿ ಪರಿಶುದ್ಧಾತ್ಮರೇ, ಬನ್ನಿ ಪರಿಶುದ್ಧಾತ್ಮರೇ, ಪ್ರಸನ್ನತೆ ಬಯಸುವೆವು, ಹಲ್ಲೆಲೂಯಾ, ಬಲದಿಂದ ನಮ್ಮ ತುಂಬಿಸಿ ನೀ ಆಳ್ವಿಕೆ ಮಾಡು. ಜೀವ ಜಲ ನೀವೇ, ಜೀವ ಜಲ ನೀವೇ, ಸುರಿಸಿದ ತೀರಿಸಿ ಆಲೋಚನಕರ್ತನೇ ನೀ ಆಳ್ವಿಕೆ ಮಾಡಿ. ಹಲ್ಲೆಲೂಯಾ, ಜೀವ ಜಲ ನೀವೇ, ಜೀವ ಜಲ ನೀವೇ, ಸುರಿಸಿದ ತೀರಿಸಿ ಆಲೋಚನಕರ್ತನೇ ನೀ ಆಳ್ವಿಕೆ ಮಾಡಿ. ಬನ್ನಿ ಪರಿಶುದ್ಧಾತ್ಮರೇ, ಬನ್ನಿ ಪರಿಶುದ್ಧಾತ್ಮರೇ, ಆತ್ಮದೇವರೇ ಸ್ವಾಮಿ, ಪ್ರಸನ್ನತೆ ಬಯಸುವೆವು, ಬಲದಿಂದ ನಮ್ಮ ತುಂಬಿಸಿ ನೀ ಆಳ್ವಿಕೆ ಮಾಡು. ಇನ್ನೊಂದು ಸಾರಿ ಬನ್ನಿ ಪರಿಶುದ್ಧಾತ್ಮರೇ, ಬನ್ನಿ ಪರಿಶುದ್ಧಾತ್ಮರೇ, ಪ್ರಸನ್ನತೆ ಬಯಸುವೆನು. ಹೌದು ಸ್ವಾಮಿ, ಬಲದಿಂದ ನಮ್ಮ ತುಂಬಿಸಿ ನೀ ಆಳ್ವಿಕೆ ಮಾಡು. ಅಗ್ನಿಯು ನೀವೇ, ಅಗ್ನಿಯು ನೀವೇ, ಬಿರುಗಾಳಿಯು ನೀವೇ, ದೊಡ್ಡ ಮಳೆಯೋಪಾದಿಯಲ್ಲಿ ನಿನ್ನಾತ್ಮವ ಸುರಿಸಿ. ಅಗ್ನಿಯು ನೀವೇ, ಅಗ್ನಿಯು ನೀವೇ, ಬಿರುಗಾಳಿಯು ನೀವೇ, ದೊಡ್ಡ ಮಳೆಯೋಪಾದಿಯಲ್ಲಿ ನಿನ್ನಾತ್ಮವ ಸುರಿಸಿ. ಬನ್ನಿ ಪರಿಶುದ್ಧಾತ್ಮರೇ, ಬನ್ನಿ ಪರಿಶುದ್ಧಾತ್ಮರೇ, ನಿಮ್ಮ ಪ್ರಸನ್ನತೆ ಸ್ವಾಮಿ, ಪ್ರಸನ್ನತೆ ಬಯಸುವೆವು, ಹಲ್ಲೆಲೂಯಾ, ಬಲದಿಂದ ನಮ್ಮ ತುಂಬಿಸಿ ನೀ ಆಳ್ವಿಕೆ ಮಾಡಿ. ಇನ್ನೊಂದು ಸಾರಿ ಬನ್ನಿ ಪರಿಶುದ್ಧಾತ್ಮರೇ, ಬನ್ನಿ ಪರಿಶುದ್ಧಾತ್ಮರೇ, ನಿಮ್ಮ ಪ್ರಸನ್ನತೆಯು ತುಂಬಲ್ಪಡಲಿ, ಪ್ರಸನ್ನತೆ ಬಯಸುವೆವು, ಬಲದಿಂದ ನಮ್ಮ ತುಂಬಿಸಿ
ತುಂಬಿಸಿ ನೀ ಆಳ್ವಿಕೆ ಮಾಡು. ಹಾಲೆಲೂಯಾ ಹಾಲೆಲೂಯಾ. ಎಲ್ಲರೂ ಸೇರಿ ಹೇಳೋಣ ಹಾಲೆಲೂಯಾ ಎಂಬುದಾಗಿ. ಹಾಲೆಲೂಯಾ ಹಾಲೆಲೂಯಾ. ಕರಗಳೆತ್ತಿ ಆತನನ್ನೇ ದೃಷ್ಟಿಸುವವರಾಗಿ ಹೇಳೋಣ ಹಾಲೆಲೂಯಾ 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 ಹಾಲೆಲೂಯಾ. ಒಳ್ಳೆಯವ ಸರ್ವಶಕ್ತನು ಎಂಬುದಾಗಿ. ಒಳ್ಳೆಯವ ಆತನು ಒಳ್ಳೆಯವನು. ಎಲ್ಲರೂ ಹೇಳೋಣ ಆತನು ಸರ್ವಶಕ್ತನು ಸರ್ವಶಕ್ತನು. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಬನ್ನಿ ಪರಿಶುದ್ಧಾತ್ಮರೇ, ಬನ್ನಿ ಪರಿಶುದ್ಧಾತ್ಮರೇ, ಪ್ರಸನ್ನತೆ ಬಯಸುವೆನು. ಬಲದಿಂದ ನಮ್ಮ ತುಂಬಿಸಿ ನೀ ಆಳ್ವಿಕೆ ಮಾಡು. ಬನ್ನಿ ಪರಿಶುದ್ಧಾತ್ಮರೇ, ಬನ್ನಿ ಪರಿಶುದ್ಧಾತ್ಮರೇ, ಪ್ರಸನ್ನತೆ ಬಯಸುವೆನು. ಪ್ರತಿಯೊಂದು ಮನೆಯು ಆತನ ಪ್ರಸನ್ನತೆಯಿಂದ ತುಂಬಲ್ಪಡಲು, ಪ್ರತಿಯೊಬ್ಬರು ಆತನ ಅಭಿಷೇಕದಿಂದ ತುಂಬಲ್ಪಡಲು. ಎಲ್ಲರೂ ಸೇರಿ ಹೇಳೋಣ ನೀ ಆಳ್ವಿಕೆ ಮಾಡು ಸ್ವಾಮಿ. ಹಾಲೆಲೂಯಾ. ಬಲದಿಂದ ನಮ್ಮ ತುಂಬಿಸಿ ನೀ ಆಳ್ವಿಕೆ ಮಾಡು. ಆಳ್ವಿಕೆ ಮಾಡು ಸ್ವಾಮಿ ನಮ್ಮ ಜೀವಿತದಲ್ಲಿ. ಬಲದಿಂದ ನಮ್ಮ ತುಂಬಿಸಿ ನೀ ಆಳ್ವಿಕೆ ಮಾಡು. ಹಾಲೆಲೂಯಾ. ಪರಿಶುದ್ಧ ಆತ್ಮದೇವರೇ, ನಿನ್ನ ಸನ್ನಿಧಾನವನ್ನು ನಮಗೆ ಒದಗಿಸಿಕೊಡು ಸ್ವಾಮಿ. ನಿನ್ನ ಪ್ರಸನ್ನತೆಯು ನಮಗೆ ಬೇಕು ಸ್ವಾಮಿ. ಪರಿಶುದ್ಧ ಆತ್ಮನು ಇದ್ದಲ್ಲಿ ಬಿಡುಗಡೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಇರುವ ಪ್ರಕಾರ ನಮಗೆ ಬಿಡುಗಡೆ ಬೇಕು ಸ್ವಾಮಿ. ನಿನ್ನ ಆತ್ಮವು ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಅಗ್ನಿಯಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಜೀವ ಜಲವಾಗಿ ಇಳಿದು ಬರಲಿ. ದೇವರೇ, ನಿನ್ನನ್ನು ಬಯಸುತ್ತೇವೆ. ಜೀವ ಜಲ ನೀವೇ, ಸುರಿಸಿದ ತೀರಿಸಿ. ಎಲ್ಲರೂ ಸೇರಿ ಹೇಳೋಣ ಆಲೋಚನಕರ್ತನೇ, ನೀ ಆಳ್ವಿಕೆ ಮಾಡು. ಅಗ್ನಿಯು ನೀವೇ. ಎಲ್ಲರೂ ಸೇರಿ ಅಗ್ನಿಯು ನೀವೇ, ಬಿರುಗಾಳಿಯು ನೀವೇ. ಎಲ್ಲರೂ ಸೇರಿ ದೊಡ್ಡ ಮಳೆಯೋಪಾದಿಯಲ್ಲಿ ನಿನ್ನಾತ್ಮವ ಸುರಿಸು. ಕೊನೆಯದಾಗಿ ಬನ್ನಿ ಪರಿಶುದ್ಧಾತ್ಮರೇ, ಬನ್ನಿ ಪರಿಶುದ್ಧಾತ್ಮರೇ. ನಿನ್ನ ಪ್ರಸನ್ನತೆ ಬೇಕಪ್ಪ. ಪ್ರಸನ್ನತೆ ಬಯಸುವೆವು. ಹಾಲೆಲೂಯಾ. ಬಲದಿಂದ ನಮ್ಮ ತುಂಬಿಸಿ ನೀ ಆಳ್ವಿಕೆ ಮಾಡು. ನಿನ್ನ ಬಲದಿಂದ ತುಂಬಿಸಿ. ಬಲದಿಂದ ನಮ್ಮ ತುಂಬಿಸಿ ನೀ ಆಳ್ವಿಕೆ ಮಾಡು. ಆತನ ಬಲವು ತುಂಬಲ್ಪಡುವ ಹಾಗೆ ಹೇಳೋಣ. ಬಲದಿಂದ ನನ್ನ ತುಂಬಿಸಿ ನೀ ಆಳ್ವಿಕೆ ಮಾಡು. ತಂದೆಯಾದ ದೇವರೇ ಸ್ವಾಮಿ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ.
ಈ ಅಮೂಲ್ಯವಾದ ಸಮಯವನ್ನು ನಮಗೆ ಒದಗಿಸಿಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೊಟ್ಟಿಗೆ ಸ್ವಾಮಿ ನಾವು ಈ ರೀತಿಯಾಗಿ ಸಮಯ ಕಳೆಯುವ ಹಾಗೆ ನೀನು ಕೃಪೆಯಿಂದ ನಿನ್ನ ಆಲಯದಲ್ಲಿ ನಮ್ಮನ್ನು ಸೇರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ರೀತಿಯಾಗಿ ಸ್ವಾಮಿ ಯೇಸು ಕ್ರಿಸ್ತನ ಮೂಲಕವಾಗಿ ಆತ್ಮನ ಅನ್ಯೋನ್ಯತೆಯಲ್ಲಿ ನಾವು ಸೇರುವ ಹಾಗೆ ನಮ್ಮ ಸಭೆಯಲ್ಲಿ ನೀನು ಅನ್ಯೋನ್ಯತೆಯನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಪ್ರಿಯ ದೇವರೇ, ನಿಮಗೆ ವಂದನೆಗಳು ಸ್ವಾಮಿ. ಯಾವಾಗಲೂ ನಿನ್ನ ಆತ್ಮದಿಂದ ನಮ್ಮನ್ನು ನಡೆಸು ಸ್ವಾಮಿ. ನಿನ್ನ ಆತ್ಮದಲ್ಲಿ ನಮ್ಮನ್ನು ನಡೆಸಿ ಸತ್ಯಕ್ಕೆ ಸೇರಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವಪ್ಪ. ನಿನ್ನ ಪ್ರಸನ್ನತೆಯು ನಮ್ಮ ಮನೆಗಳಲ್ಲಿ ಬೇಕು ಸ್ವಾಮಿ. ಇದುವರೆಗೂ ನಿನ್ನ ಪ್ರಸನ್ನತೆಯಿಂದ ನೀನು ನಡೆಸಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಹೌದು ಸ್ವಾಮಿ, ನಿನ್ನ ಆತ್ಮವನ್ನು ಹೊಂದಿಕೊಂಡಂಥ ಜನರೆಲ್ಲರಿಗೆ ನೀನು ಬಿಡುಗಡೆಯನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದಹಿಸುವ ಅಗ್ನಿಯ ಆತ್ಮನೇ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ. ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸುವ ಪರಿಶುದ್ಧ ಆತ್ಮ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರೇ ಸ್ವಾಮಿ, ನಿನ್ನ ಸೇವಕರಿಗೆ ನಿನ್ನ ಆತ್ಮದಿಂದ ತುಂಬಿಸಲ್ಪಟ್ಟು ನಿನ್ನ ಪರಲೋಕದಿಂದ ಬಂದಂಥ ವಾಕ್ಯಗಳನ್ನು ನಮಗೆ ನೀನು ಒದಗಿಸಿ ಕೊಡ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಅವರನ್ನ ಆತ್ಮದಿಂದ ನಡೆಸುತ್ತಾ ಇರುವುದಕ್ಕಾಗಿಯೇ ಹೌದು ಸ್ವಾಮಿ, ಗೂಢಾರ್ಥಗಳು ನಮಗೆ ಬಯಲಾಗುತ್ತವೆ. ಅಂತ್ಯ ದಿನಗಳಲ್ಲಿ ಸ್ವಾಮಿ ನಾವು ಏನು ಮಾಡಬೇಕು ಎಂಬುದಾಗಿ ನಮಗೆ ತಿಳಿಯಬರುತ್ತದೆ. ಅದು ಸ್ವಾಮಿ ನಿನ್ನ ಆತ್ಮನ ಕಾರ್ಯವೇ ಸ್ವಾಮಿ. ಪ್ರಿಯ ದೇವರೇ, ಆತ್ಮನ ಫಲಗಳನ್ನು ನಮಗೆ ಒದಗಿಸಿಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಸಕಲ ವಿಧವಾಗಿಯೂ ನೀನು ನಮ್ಮನ್ನು ಆಶೀರ್ವದಿಸಿದ್ದೀ ಸ್ವಾಮಿ. ನಮ್ಮ ಎಲ್ಲ ಅವಶ್ಯಕತೆಗಳನ್ನು ನೀನು ನಮಗೆ ಒದಗಿಸಿಕೊಟ್ಟಿದ್ದೆ ದೇವರೇ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಆತ್ಮವನ್ನು ಹೊಂದಿಕೊಂಡು ನಿನ್ನನ್ನು ಆರಾಧಿಸಲು ಕೃಪೆ ನೀಡಿದೆ. ನಿನ್ನ ಆತ್ಮಭರಿತವಾಗಿ ಪ್ರಾರ್ಥನೆ ಮಾಡಲು ನಿನ್ನ ಕೃಪೆ ನೀಡಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ತಂದೆಯಾದ ದೇವರೇ, ನಮ್ಮೆಲ್ಲರನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಯಾವಾಗಲೂ ಸ್ವಾಮಿ ನಿನ್ನ ಆತ್ಮನ ಬಲದಿಂದ ನಮ್ಮ ಮೇಲೆ ನೀನು ಆಳ್ವಿಕೆ ಮಾಡು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ ಸ್ವಾಮಿ. ನಮ್ಮ ಸಭೆಯ ಮೇಲೆ ನಿನ್ನ ಆಳ್ವಿಕೆ ಇರಲಿ ಸ್ವಾಮಿ. ನಮ್ಮ ಜೀವಿತದ ಮೇಲೆ ನಿನ್ನ ಆಳ್ವಿಕೆ ಇರಲಿ ಸ್ವಾಮಿ. ನಮ್ಮ ಕುಟುಂಬದ ಮೇಲೆ ನಿನ್ನ ಆಳ್ವಿಕೆ ಇರಲಿ ಸ್ವಾಮಿ. ನಮ್ಮ ಕೆಲಸದ ಮೇಲೆ ನಿನ್ನ ಆಳ್ವಿಕೆ ಇರಲಿ ಸ್ವಾಮಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕ ಪಡಬೇಕಾದರೆ ಸ್ವಾಮಿ ನಿನ್ನ ಜ್ಞಾನದಿಂದ ನಮ್ಮನ್ನು ನಡೆಸಬೇಕು ಸ್ವಾಮಿ. ಪರಿಶುದ್ಧ ಆತ್ಮ ದೇವರೇ, ನಮ್ಮನ್ನು ನಿನ್ನ ಜ್ಞಾನದ ಬೆಳಕಿನಲ್ಲಿ ನಡೆಸು ಎಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತೇವಪ್ಪ. ಹೌದು ಸ್ವಾಮಿ, ಹೆಜ್ಜೆ ಹೆಜ್ಜೆಗೂ ನಿನ್ನ ಸಹಾಯವನ್ನು ನಾವು ಬಯಸುತ್ತೇವೆ ಸ್ವಾಮಿ. ದೇವರೇ, ನಿನ್ನನ್ನು ಅನುಸರಿಸಲು ನಿನ್ನ ಮನಸ್ಸನ್ನು ನಮಗೆ ಒದಗಿಸಿಕೊಡು. ಯೇಸು ಕ್ರಿಸ್ತನೇ, ನಿನ್ನನ್ನು ಅನುಸರಿಸಲು ನಿನ್ನ ಆತ್ಮವನ್ನು ನಮ್ಮಲ್ಲಿ ಇರಿಸು ಸ್ವಾಮಿ. ಅಗ್ನಿಯೋಪಾದಿಯಲ್ಲಿ ಜೀವಜಲವಾಗಿ ನಮ್ಮ ಮೇಲೆ ನಿನ್ನ ಆತ್ಮವನ್ನು ಸುರಿಸು ಸ್ವಾಮಿ. ದೊಡ್ಡ ಮಳೆಯೋಪಾದಿಯಲ್ಲಿ ನಮ್ಮ ಮೇಲೆ ನಿನ್ನ ಆತ್ಮವನ್ನು ಸುರಿಸು. ಆಲೋಚನಾ ಕರ್ತನೆ ನಮ್ಮ ಮಧ್ಯದಲ್ಲಿ ಬಂದು ನೆಲೆಸು ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರೇ, ಇದುವರೆಗೂ ಬೇಡಿದಂಥ ಪ್ರಾರ್ಥನೆಗಳು, ಇದುವರೆಗೂ ನಮ್ಮನ್ನು ನೀನು ಕಾಯ್ದು ಕಾಪಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಪ್ರಿಯ ದೇವರೇ, ನಿನ್ನ ಘನವುಳ್ಳ ನಾಮವನ್ನು ನಾವು ಕೊಂಡಾಡುತ್ತೇವಪ್ಪ. ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದ್ದಿ, ಹೌದು ಸ್ವಾಮಿ, ಹಂತವಾಗಿ ಹೆಚ್ಚಿಸಿದ್ದಿ ರಕ್ಷಕನೇ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ಮುಂದಿನ ದಿನಗಳನ್ನೆಲ್ಲ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ನಮ್ಮ ಜೀವಿತದಲ್ಲಿ ಉಳಿದಂಥ ಎಲ್ಲ ಕಾಲಗಳನ್ನು ನಿನ್ನ ಕೈಗೆ ನಾವು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನೀನೇ ನಡೆಸಪ್ಪ, ನಿನ್ನ ಚಿತ್ತಾನುಸಾರವಾಗಿ ನಡೆಸು. ಎಲ್ಲ ಘನಮಾನ ಮಹಿಮೆಗಳು ನಿನಗೆ ಮಾತ್ರ ಸಲ್ಲಲಿ ಸ್ವಾಮಿ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸಿಸುವ ದೇವರೇ, ಯಾವಾಗಲೂ ನಿನಗೆ ಕೃತಜ್ಞತೆಗಳು, ವಂದನೆಗಳು. ಈ ರೀತಿಯಾಗಿ ಸ್ತುತಿ ಸ್ತೋತ್ರದ ಬಲಿಯಜ್ಞಗಳು ಯಾವಾಗಲೂ ನಿನ್ನ ಸನ್ನಿಧಾನದಲ್ಲಿ ಸಲ್ಲಿಸುವ ಹಾಗೆ ನಮಗೆ ಅವಕಾಶವನ್ನು ಒದಗಿಸಿಕೊಡು ಎಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮೆಲ್ಲರ ಮೇಲೆ ಸ್ವಾಮಿ ನಿಮ್ಮ ಕರುಣೆಯ ಕಟಾಕ್ಷವು ನಿತ್ಯವೂ ಇರಲಿ ಎಂಬುದಾಗಿ ಬೇಡುತ್ತಾ ದೇವರೇ, ಎಲ್ಲವನ್ನ ನಿನ್ನ ಪಾದಗಳಲ್ಲಿ ಸಮರ್ಪಿಸುತ್ತೇವೆ. ಈ ದಿನದ ಆರಾಧನೆಯನ್ನ ಪಾದಗಳಲ್ಲಿ ಸಮರ್ಪಿಸುತ್ತೇವೆ. ನಮ್ಮೆಲ್ಲರನ್ನ ಸ್ವಾಮಿ ನೀನು ಆಶೀರ್ವದಿಸಿ ನಮ್ಮ ಜೀವಿತದ ಮೂಲಕ ನೀನು ಮಹಿಮೆ ಒಂದು ಎಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸ್ತುತಿ ಸ್ತೋತ್ರ ಬಲಿಯಜ್ಞೆಗಳನ್ನು, ಪ್ರಾರ್ಥನೆಗಳನ್ನು, ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡುತ್ತೇವೆ ನಾವು ಪರಲೋಕದ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಿಕೊಳ್ಳೋಣ. ಬಿಷಪಯ್ಯನವರು ನಮ್ಮನ್ನು ದೇವರ ವಾಕ್ಯದಲ್ಲಿ ನಡೆಸುತ್ತಾರೆ. ವಾಕ್ಯವನ್ನು ಕೇಳಿ ನಾವೆಲ್ಲರೂ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ಕೆಲವು ವಾರಗಳಿಂದ ನಾವು ಪ್ರಕಟಣೆ ಗ್ರಂಥವನ್ನು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಈ ವಾರ ಸ್ವಲ್ಪ ಅದಕ್ಕೆ ವಿರಾಮ ಕೊಟ್ಟು ಒಂದು ಬೇರೆ ವಿಷಯ ಧ್ಯಾನ ಮಾಡೋದಕ್ಕೆ ನಾವಿದ್ದೇವೆ. ಇವತ್ತಿನ ಧ್ಯಾನದ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಡು ಯು ನೋ ದೀಸ್ ಫ್ಯಾಕ್ಟ್ಸ್ ಆಫ್ ಲೈಫ್ ಎಂಬುದಾಗಿ. ಈ ಜೀವಿತದ ಕೆಲವು ಸತ್ಯಗಳು ನಿಮಗೆ ಗುರುತಿವೆಯಾ ಎಂಬುದಾಗಿ ನಾವು ಧ್ಯಾನ ಮಾಡೋದಕ್ಕಿದ್ದೇವೆ. ಸೊ ಅದಕ್ಕಾಗಿ ದೇವರ ವಾಕ್ಯ ಧ್ಯಾನ ಮಾಡೋದಕ್ಕಿಂತ ಮುಂಚೆ
ದೇವರ ವಾಕ್ಯದ ಭಾಗವನ್ನು ನಾವು ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 13ರಿಂದ 17 ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 13ರಿಂದ 17 ವಚನಗಳು. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನ 13ರಿಂದ 17ರವರೆಗೆ. ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುತ್ತದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿದ್ದೀರಿ. ಆದುದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂಥ ಹೊಗಳಿಕೆಯೆಲ್ಲ ಕೆಟ್ಟದ್ದೇ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ ಎಂಬುದೇ. ಈ ಒಂದು ವಾಕ್ಯ ಭಾಗದಲ್ಲಿ ವಿಶೇಷವಾಗಿ ಒಂದು ವಚನ ಮತ್ತೊಂದು ಸಾರಿ ನಾನು ಓದುವುದಕ್ಕೆ ಇಷ್ಟಪಡುತ್ತೇನೆ. ನಿಮ್ಮ ಜೀವಮಾನವು ಎಂಥದು? ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ ಎಂಬುದಾಗಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಇವತ್ತು ಧ್ಯಾನ ಮಾಡುವಂಥ ಒಂದು ವಿಷಯ ಲೈಫ್, ಜೀವ ಅಥವಾ ಜೀವಿತ ಅನ್ನುವಂಥದ್ರ ವಿಷಯದಲ್ಲಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಅನೇಕ ವಿಷಯಗಳು ಈ ಜೀವದ ವಿಷಯದಲ್ಲಿ ಬರೆಯಲ್ಪಟ್ಟಿವೆ. ಈ ಜೀವಮಾನ ಎಂಥದ್ದು ಎಂಬುದಾಗಿ ಈಗಾಗಲೇ ನಾವು ನೋಡಿದ್ದೇವೆ. ಆ ಒಂದು ವಾಕ್ಯದ ಆಧಾರದ ಮೇಲೆ ಕೆಲವು ವಿಷಯಗಳನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡಿಕೊಂಡು ನಮ್ಮ ಆತ್ಮಿಕ ಅಭಿವೃದ್ಧಿಗೋಸ್ಕರ ನಾವು ಕರ್ತನಲ್ಲಿ ಬೇಡಿಕೊಳ್ಳೋಣ. ಒಂದು ವೇಳೆ ಜೀವ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಅದಕ್ಕೆ ಕೆಲವು ಮಹಾನ್ ವ್ಯಕ್ತಿಗಳು ಹೇಳಿದಂಥ ಕೆಲವು ಕೊಟೇಶನ್ಗಳನ್ನು ನಾವು ನೋಡಿಕೊಳ್ಳೋದಾದರೆ, ದಲಾಯಿ ಲಾಮಾ ಅನ್ನುವಂಥವನು ದ ಪರ್ಪಸ್ ಆಫ್ ಅವರ್ ಲೈಫ್ ಈಸ್ ಟು ಬಿ ಹ್ಯಾಪಿ ಎಂಬುದಾಗಿ ಹೇಳಿದ. ಅಂದರೆ ಜೀವಿತದ ಒಂದು ಮುಖ್ಯ ಉದ್ದೇಶ ಸಂತೋಷವಾಗಿರುವಂಥದ್ದು. ಜಾನ್ ಲೆನನ್ ಎನ್ನುವಂಥವನು ಲೈಫ್ ಈಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಆರ್ ಬ್ಯುಸಿ ಮೇಕಿಂಗ್ ಅದರ್ ಪ್ಲ್ಯಾನ್ಸ್ ಅಂತ. ಅಂದರೆ ಜೀವಿತ ಅನ್ನುವಂಥದ್ದು ನಿಮ್ಮನ್ನು ನೀವು ತೊಡಗಿಸಿಕೊಂಡು ಯಾವುದಾದ್ರೂ ಕಾರ್ಯಗಳನ್ನು ಮಾಡುತ್ತಾ ಯೋಜನೆಗಳನ್ನು ಮಾಡುತ್ತಾ ಇದ್ದರೆ ತನ್ನಿಂದ ತಾನೇ ಜೀವಿತ ಅನ್ನುವಂಥದ್ದು ಆಗ್ತಾ ಇರ್ತದೆ ಎಂಬುದಾಗಿ. ಇನ್ನೊಬ್ಬ ಸ್ಟೀಫನ್ ಕಿಂಗ್ ಅನ್ನುವಂಥವನು ಆತನು ಹೇಳಿದಂಥ ಒಂದು ಟಿಪ್ಪಣಿ ಏನಂತ ಹೇಳಿದರೆ, ಗೆಟ್ ಬ್ಯುಸಿ ಲಿವಿಂಗ್ ಆರ್ ಗೆಟ್ ಬ್ಯುಸಿ ಡೈಯಿಂಗ್ ಎಂಬುದಾಗಿ. ಅಂದರೆ ಜೀವಿತವನ್ನು ಯಾವತ್ತೂ ಸಹಿತ ಮೌನವಾಗಿರೋದಕ್ಕೆ ಅಥವಾ ಯಾವುದೇ ಕೆಲಸ ಮಾಡಲಾರದೆ ಇರೋದಕ್ಕೆ ಬಿಡಬೇಡ್ರಿ. ಯಾವಾಗಲೂ ನೀವು ಏನಾದರೂ ಒಂದು ಮಾಡ್ತಾ ಇರ್ರಿ, ಇಲ್ಲಾಂದರೆ ನೀವು ಸಾಯುವುದಕ್ಕೆ ಸಿದ್ಧವಾಗಿರಿ ಎಂಬುದಾಗಿ ಆತನು ಹೇಳಿದ. ಇನ್ನೊಬ್ಬ ಮಹಾನ್ ವ್ಯಕ್ತಿ ಮಾಯ್ ವೆಸ್ಟ್ ಎಂಬುದಾಗಿ ಇರುವಂಥ ಒಬ್ಬ ಹೆಸರಿನ ವ್ಯಕ್ತಿ, ಯು ಓನ್ಲಿ ಲಿವ್ ಒನ್ಸ್ ಬಟ್ ಇಫ್ ಯು ಡೂ ಇಟ್ ರೈಟ್ ಒನ್ಸ್ ಈಸ್ ಇನಫ್ ಎಂಬುದಾಗಿ ಹೇಳಿದ. ಅಂದರೆ ನೀವು ಒಂದೇ ಸಾರಿ ಜೀವಿಸುವಂಥದ್ದು, ನೀವು ಆ ಜೀವಿತದಲ್ಲಿ ಸರಿಯಾದದನ್ನು ಮಾಡಿದರೆ ನೀವು ನಿಮ್ಮ ಜೀವಿತ ಅದು ಸಾಕು ಎಂಬುದಾಗಿ, ಅಥವಾ ಬದುಕಿದ್ದು ಸಾಕು ಎಂಬುದಾಗಿ. ಒಬ್ಬ ವಿಜ್ಞಾನಿ ಹೇಳಿದಂಥ ಮಾತು, ಇಫ್ ಯು ವಾಂಟ್ ಟು ಲಿವ್ ಎ ಹ್ಯಾಪಿ ಲೈಫ್ ಟೈ ಇಟ್ ಟು ಎ ಗೋಲ್ ನಾಟ್ ಟು ಪೀಪಲ್ ಆರ್ ಥಿಂಗ್ ಎಂಬುದಾಗಿ. ಅಂದರೆ ನಿಮ್ಮ ಜೀವಿತದಲ್ಲಿ ನೀವು ಸಂತೋಷದಿಂದ ಇರಬೇಕಾದ್ರೆ ನೀವು ಅದನ್ನು ಒಂದು ಗೋಲ್ ಅಥವಾ ಒಂದು ಉದ್ದೇಶಕ್ಕೆ ನೀವು ಅದನ್ನು ಇಟ್ಟುಕೊಳ್ಳ್ರಿ, ಯಾವುದೇ ವ್ಯಕ್ತಿ ಅಥವಾ ವಸ್ತುವಿಗೋಸ್ಕರ ಇಟ್ಕೊಳ್ಬೇಡ್ರಿ ಎಂಬುದಾಗಿ ಆಲ್ಬರ್ಟ್ ಐನ್ಸ್ಟೀನ್ ಅನ್ನುವಂಥವನು ಹೇಳಿದ. ಸಾಕ್ರೆಟಿಸ್ ಅನ್ನುವಂಥವನು ಮಹಾನ ತತ್ವಜ್ಞಾನಿ ಹೇಳಿದಂಥ ಮಾತೇನಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ. ದ ಅನ್ಎಕ್ಸಾಮಿನ್ಡ್ ಲೈಫ್ ಇಸ್ ನಾಟ್ ವರ್ತ್ ಲಿವಿಂಗ್ ಎಂಬುದಾಗಿ ಹೇಳಿದ.
ಅಂದರೆ ಪರೀಕ್ಷಿಸಲ್ಪಡದೇ ಇರುವಂಥ ಜೀವಿತ ಅದು ಬದುಕುವುದಕ್ಕೇ ಯೋಗ್ಯವಿಲ್ಲ ಎಂಬುದಾಗಿ ಸಾಕ್ರೆಟಿಸ್ ಅನ್ನುವಂಥವನು ಮಹಾನ್ ತತ್ವಜ್ಞಾನಿ ಆತನು ಹೇಳಿದ. ಸರಿ, ಇವೆಲ್ಲ ಕೊಟೇಶನ್ಗಳನ್ನು ನಾವು ನೋಡುವಂತಹ ಸಮಯದಲ್ಲಿ ನಾನು ದೇವರ ವಾಕ್ಯದ ಮೂಲಕವಾಗಿ ಆಲೋಚನೆ ಮಾಡ್ತಾ ಇದ್ದೆ. ದ ಗ್ರೇಟೆಸ್ಟ್ ಆಫ್ ಆಲ್ ದೀಸ್ ಕೋಟ್ಸ್, ಈ ಎಲ್ಲ ಕೊಟೇಶನ್ಗಳ ಮೇಲೆ ಅತಿ ಶ್ರೇಷ್ಠವಾದಂಥ ಒಂದು ಕೊಟೇಶನ್ ಏನಂತ ಹೇಳಿದರೆ, ಯೋಹಾನ ಬರೆಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಅಂದರೆ ಅದೇ ಜೀವಿತದ ಮುಖ್ಯ ಅರ್ಥ ಎಂಬುದಾಗಿ. ಅಂದರೆ ಅದರ ಅರ್ಥ ಏನು? ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಅಂದರೆ ದ ಅಲ್ಟಿಮೇಟ್ meaning of life is to know the Lord Jesus Christ as the personal Lord and Savior whom the God the Father has sent into this world. ಅಂದರೆ ಜೀವಿತದ ಅತಿ ಶ್ರೇಷ್ಠವಾದಂಥ ಒಂದು ಉದ್ದೇಶ ಏನಂತ ಹೇಳಿದ್ರೆ, ತಂದೆಯಾದ ದೇವರು ಕಳಿಸಿಕೊಟ್ಟಂಥ ಯೇಸು ಕ್ರಿಸ್ತನನ್ನು ನಂಬುವಂಥದ್ದೇ, ಆತನನ್ನು ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡಿಕೊಳ್ಳುವಂಥದ್ದೇ ಎಂಬುದಾಗಿ ಅಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಯೇಸು ಸ್ವಾಮಿ ಇರುವಂಥ ಕಾಲದಲ್ಲಿ ಹೇಳಿದಂಥ ಮಾತೇನಂತ ಹೇಳಿದ್ರೆ, ವಾಟ್ ಡಸ್ ಇಟ್ ಪ್ರಾಫಿಟ್ ಎ ಮ್ಯಾನ್ ಟು ಗೇನ್ ದ ಹೋಲ್ ವರ್ಲ್ಡ್ ಆ್ಯಂಡ್ ಲೂಸ್ ಹಿಸ್ ಓನ್ ಸೋಲ್. ಅಂದರೆ ಜೀವಿತದ ಬಗ್ಗೆ ಯೇಸು ಸ್ವಾಮಿ ನುಡಿಯುವಂಥ ಒಂದು ಮಾತೇನಂತ ಹೇಳಿದ್ರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಆತ್ಮ ನಷ್ಟಪಟ್ಟರೆ ಅದಕ್ಕೆ ಏನೂ ಪ್ರಯೋಜನವಿಲ್ಲ ಎಂಬುದಾಗಿ ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸರಿ, ಮತ್ತೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಯೋಹಾನ ಬರೆಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂಬುದಾಗಿ. ಅಂದರೆ ಅದರ ಅರ್ಥ ಏನು? ಈ ಜೀವ ಅನ್ನುವಂಥದ್ದೇನಿದೆ ಅದು ದೇವರಿಂದ ಪುಟಿದು ಬಂದಂಥ ಒಂದು ಜೀವ, ದೇವರಿಂದ ಬಂದಂಥ ಜೀವ. ಅದಕ್ಕೆ ಯೋಹಾನ ಬರೆಸುವಾರ್ತೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಓದ್ತೇವೆ ಅಂತ ಹೇಳಿದ್ರೆ, ಆತನಲ್ಲಿ ಜೀವವಿತ್ತು, ಆ ಜೀವವು ಪ್ರತಿಯೊಂದು ಮನುಷ್ಯನಿಗೂ ಬೆಳಕಾಗಿತ್ತು ಎಂಬುದಾಗಿ. ಹಾಗಾದರೆ ಪ್ರಿಯರೇ, ಜೀವ ಅಥವಾ ಜೀವಿತ ಅಥವಾ ಲೈಫ್ ಎಂಬುದಾಗಿ ನಾವು ಆಲೋಚನೆ ಮಾಡುವಂಥ ಸಮಯದಲ್ಲಿ ಅನೇಕ ಮಹಾನ್ ವಿದ್ವಾಂಸರು ಸಹಿತ ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತು ಯೇಸು ಸ್ವಾಮಿ ಸ್ವತಃ ಹೇಳಿದ್ದಾರೆ. ಮತ್ತು ಅಷ್ಟು ಮಾತ್ರವಲ್ಲದೆ ಸತ್ಯವೇದದಲ್ಲಿ ಅನೇಕ ಜೀವದ ಬಗ್ಗೆ ಅಡಗಿರುವ ಕೆಲವು ಸತ್ಯಗಳನ್ನು ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ನೋಡಿಕೊಳ್ಳೋಣ. ಆದಿಕಾಂಡ 2:7 ಹೀಗೆ ಹೇಳ್ತದೇನೆ ಅಂತ ಹೇಳಿದ್ರೆ, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸ ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಸೊ ದೇವರ ವಾಕ್ಯ ಏನು ಹೇಳ್ತದೆ? ದೇವರು ಹೇಗೆ ಉಂಟು ಮಾಡಿದಂತೆ ಮನುಷ್ಯನನ್ನು ಮಣ್ಣಿನಿಂದ ಉಂಟು ಮಾಡಿ, ಆ ಮಣ್ಣಿನಿಂದ ಉಂಟು ಮಾಡಿದಂಥ ಮನುಷ್ಯನ ಆಕೃತಿಗೆ ದೇವರು ಜೀವಶ್ವಾಸವನ್ನು ಊದಿದ, ಆಗ ಆತನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಈ ಜೀವ ದೇವರಿಂದ ಕೊಡಲ್ಪಟ್ಟಿದೆ. ದೇವರಿಂದ ಕೊಡಲ್ಪಟ್ಟಂಥ ಪ್ರತಿಯೊಂದಕ್ಕೂ ಅರ್ಥ, ಬೆಲೆ ಹಾಗೂ ಉದ್ದೇಶ ಇರಲೇಬೇಕು. ಹೀಗಿರಲು ಈ ಜೀವಿತದ ಕೆಲವು ಸತ್ಯಗಳನ್ನು ತಿಳಿದುಕೊಳ್ಳೋಣ. ಏನಂತೆ? ಜೀವ ಅನ್ನುವಂಥದ್ದು ಏನಂತೆ? ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಕೊಡಲ್ಪಟ್ಟಂಥ ಜೀವಿತಕ್ಕೆ ಒಂದು ಬೆಲೆ ಇರಬೇಕು, ಒಂದು ಅರ್ಥ ಇರಬೇಕು. ಮತ್ತು ಅರ್ಥ ಮತ್ತು ಬೆಲೆ ಇರಲಾರದೆ ಇರುವಂಥ ಜೀವಿತ ನಾವು ನೋಡುವಂಥ ಸಮಯದಲ್ಲಿ ಯಾವ ಪ್ರಯೋಜನಕ್ಕೂ ಬಾರದೆಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ನಾವು ಯೋಬನ ಬರೆದ ಗ್ರಂಥದಲ್ಲಿ ನಾವು 27ನೇ ಅಧ್ಯಾಯ 2ನೇ ವಚನ ನಾವು ಓದುವಂಥ ಸಮಯದಲ್ಲಿ ಹೀಗೆ ಬರೆದಿದೆ. ಯೋಬ 27:2, ನನ್ನ ನ್ಯಾಯವನ್ನು ತಪ್ಪಿಸಿದ ದೇವರಾಣೆ. ಯೋಬ 27, ನನ್ನಲ್ಲಿ ಜೀವವು ಇನ್ನೂ ಪರಿಪೂರ್ಣವಾಗಿದೆ, ದೇವರು ಊದಿದ ಶ್ವಾಸವು ನನ್ನ ಮೂಗಿನಲ್ಲಿ ಇನ್ನೂ ಆಡುತ್ತಿದೆ. ಹಲ್ಲೆಲೂಯ. ಏನಂತೆ? ಇಲ್ಲಿ ಏನಂತ ಬರೆದಿದೆ? ನನ್ನಲ್ಲಿ ಜೀವವು ಇನ್ನೂ ಪೂರ್ಣವಾಗಿದೆ ಮತ್ತು ದೇವರು ಊದಿದ ಶ್ವಾಸವು ನನ್ನ ಮೂಗಿನಲ್ಲಿ ಇನ್ನೂ ಆಡುತ್ತಿದೆ ಎಂಬುದಾಗಿ ಹೇಳ್ತಾನೆ. ಅಂದರೆ ಅದರ ಅರ್ಥ ಏನು? ದೇವರು ಎಲ್ಲಿಯವರೆಗೂ ನಮ್ಮ ಮೂಗಿನಲ್ಲಿ ಜೀವಶ್ವಾಸ ಅನ್ನುವಂಥದ್ದು ಇಡ್ತಾನೋ, ಎಲ್ಲಿವರೆಗೆ ದೇವರು ನಮ್ಮ ಜೀವಿತದಲ್ಲಿ ಜೀವ ಅನ್ನುವಂಥದ್ದನ್ನು ಇಡ್ತಾನೋ ಅಲ್ಲಿವರೆಗೆ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯ. ಆಮೇಲೆ ಏನಾಗ್ತದೆ? ಬದುಕೋದಕ್ಕೆ ಸಾಧ್ಯವಿಲ್ಲ. ಅದೇ ಯೋಬನ ಬರೆದ ಗ್ರಂಥ 33ನೇ ಅಧ್ಯಾಯ 4ನೇ ವಚನ ಏನಂತ ಬರೆದಿದೆ ನೋಡ್ರಿ.
ನಾನು ದೇವರ ಆತ್ಮನಿಂದಲೇ ನಿರ್ಮಿತನಾಗಿದ್ದೇನೆ. ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ. ಹಲ್ಲೆಲೂಯ. ಏನಂತೆ? ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೇನೆ ಮತ್ತು ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ ಎಂಬುದಾಗಿ. ಹಲ್ಲೆಲೂಯ. ಹಾಗಾದರೆ ಒಂದು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋಣ, ಜೀವಿತ ಅನ್ನುವಂಥದ್ದು ಅಥವಾ ಈ ಜೀವ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಇದು ದೇವರಿಂದಲೇ ಕೊಡಲ್ಪಟ್ಟಂಥದ್ದು. ದೇವರೇ ಆ ಜೀವಶ್ವಾಸವನ್ನು ಊದಿದ್ದಾನೆಂಬುದಾಗಿ ನಾವು ಕೆಲವೊಂದು ವಚನಗಳನ್ನು ಈಗ ನೋಡಿದ್ದೇವೆ. ಇವತ್ತಿನ ದಿವಸ ಯಾಕೆ ಈ ಒಂದು ವಿಷಯವನ್ನು ನಾನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ರೆ, ಅನೇಕರಿಗೆ ನಿರೀಕ್ಷೆಯನ್ನು ಕಳೆದುಕೊಂಡು ಅನೇಕರು ಜೀವಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಅನೇಕರು ಜೀವಿತದ ಬಗ್ಗೆ ಭಯವನ್ನು ಇಟ್ಟುಕೊಂಡು ಜೀವಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಜೀವಿತದ ನಿಜವಾದ ಅರ್ಥ ಏನೆಂಬುದಾಗಿ ಆ ಅರ್ಥವನ್ನು ಹುಡುಕಿಕೊಂಡು ಹೋಗುವಂಥ ಅನೇಕ ಜನರನ್ನು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ. ಜಗತ್ತಿಗೆ ಅನೇಕ ವಿಚಿತ್ರವಾದಂತಹ ಘಟನೆಗಳು ನಡೀತಾ ಇದ್ದಾವೆ. ವಿಚಿತ್ರವಾದಂತಹ ವ್ಯಾಧಿಗಳು ಸಂಭವಿಸ್ತಾ ಇದ್ದಾವೆ. ವಿಚಿತ್ರವಾದಂಥ ಏನಂದರೆ ವಿಚಾರಗಳನ್ನು ಅವರು ಕೇಳಿಸಿಕೊಳ್ತಾ ಇದ್ದಾರೆ. ಅನೇಕ ಈ ಲೋಕ ಅನ್ನುವಂಥದ್ದು ಗಲಿಬಿಲಿಗೆ ಕಾರಣವಾಗಿ ನಾವು ನೋಡ್ತಾ ಇದ್ದೇವೆ. ಗಲಿಬಿಲಿಗೆ ಕಾರಣವಾಗಿ ಲೋಕ ಅನ್ನುವಂಥದ್ದು ಬಹಳ ಒಂದು ಕಠಿಣವಾದ ಪರಿಸ್ಥಿತಿಗೆ ಒಳಗಾಗಿ ಮನುಷ್ಯ ಇವತ್ತು ಜೀವಿತದ ಅರ್ಥವನ್ನು ಕಂಡುಕೊಳ್ಳೋದಕ್ಕೆ ಅನೇಕ ವಿಧವಾದ ಪ್ರಯತ್ನಗಳನ್ನು ಆತನು ಮಾಡ್ತಾ ಇದ್ದಾನೆ. ಒಂದು ವೇಳೆ ವಿಜ್ಞಾನಿಗಳು ಜೀವಿತದ ಅರ್ಥವನ್ನು ಕಂಡುಕೊಳ್ಳೋದಕ್ಕೆ ಅನೇಕ ಸಂಶೋಧನೆಗಳನ್ನು ಮಾಡ್ತಾ ಇರಬಹುದು. ಒಂದು ವೇಳೆ ಧಾರ್ಮಿಕ ಜನರು ಆ ಜೀವಿತದ ಅರ್ಥವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಅನೇಕ ತಪಸ್ಸುಗಳನ್ನು ಮಾಡ್ತಾ ಇರಬಹುದು. ಒಂದು ವೇಳೆ ಸಾಮಾನ್ಯ ಜನರು, ಜ್ಞಾನಿಗಳು, ತತ್ವಜ್ಞಾನಿಗಳು ಜೀವಿತದ ಅರ್ಥವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಅನೇಕ ತತ್ವಜ್ಞಾನವನ್ನು ಉಪಯೋಗ ಮಾಡ್ತಾ ಇರ್ಬೋದು. ಆದರೆ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಜೀವಿತದ ಬಗ್ಗೆ ತಿಳಿಸಿಕೊಡುವಂಥದ್ದಾಗಿದೆ. ಹಲ್ಲೆಲೂಯ. ಈ ಜೀವಿತ ಅಂದರೆ ಏನು? ಇದರಲ್ಲಿ ಅಡಗವಾಗಿರುವಂಥ ಅನೇಕ ರಹಸ್ಯವಾದಂಥ ಕೆಲವೊಂದು ವಿಷಯಗಳೇನು, ಅವುಗಳನ್ನು ನಾವು ತಿಳಿದುಕೊಳ್ಳೋದ್ರ ಮೂಲಕವಾಗಿ ನಾವು ಕೊನೆಯ ಒಂದು ಅಂಶ ಬರುವಂಥ ಸಮಯದಲ್ಲಿ ನಿಜವಾಗಿಯೂ ನಮ್ಮ ಜೀವಿತಕ್ಕೆ ಒಂದು ಅರ್ಥವನ್ನು ಹೊಂದಿಕೊಂಡವರಾಗಿ ನಾವು ಜೀವಿಸಬೇಕು, ಒಂದು ಉದ್ದೇಶವನ್ನು ಹೊಂದಿಕೊಂಡವರಾಗಿ ಜೀವಿಸಬೇಕು. ಯಾಕೆಂದರೆ ಈ ಜೀವಿತಕ್ಕೆ ಬೆಲೆ ಇದೆ ಎಂಬುದಾಗಿ ನಾವು ಕೊನೆಯ ಭಾಗದಲ್ಲಿ ಬರುವಾಗ ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಮೊದಲನೇದಾಗಿ ಲೈಫ್ಸ್ ರಿಯಾಲಿಟಿ. ಈ ಜೀವಿತದ ನಿಜಾಯಿತಿ ಏನು? ಈ ಜೀವಿತದ ನಿಜಾಯಿತಿ ಏನೆಂಬುದಾಗಿ ಹೇಳುವಾಗ ಬಹಳ ಅಂದವಾದ ರೀತಿಯಲ್ಲಿ ಯೋಬನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಯೋಬ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ನಿಮಗೆ ಕ್ಲುಪ್ತವಾಗಿ ಹೇಳಿಬಿಡ್ತೇನೆ. ಯೋಬ ಅನ್ನುವಂಥವನು ಆತನೊಬ್ಬ ಬಹಳ ನೀತಿವಂತನಾದಂತಹ ಮನುಷ್ಯ, ದೇವರಿಗೆ ಭಯಪಟ್ಟು ನಡೆಯುವಂತಹ ಒಬ್ಬ ಮನುಷ್ಯನಾಗಿದ್ದ. ಮತ್ತು ಯೋಬನ ಜೀವಿತದಲ್ಲಿ ಆತನು ಪ್ರತಿ ವಾರ ಏನಂತ ಹೇಳಿದ್ರೆ ತನ್ನ ಮಕ್ಕಳನ್ನು, ಆತನಿಗಿದ್ದಂಥ ಮಕ್ಕಳು, ಅವರು ಪ್ರತಿ ವಾರ ಏನಂತ ಹೇಳಿದ್ರೆ ಆ ಮಕ್ಕಳಿಗೆ ವಾರಕ್ಕೊಮ್ಮೆ ಒಂದು ಸಾರಿ ಮಕ್ಕಳೆಲ್ಲರನ್ನ ಕರೆದು ಅವರು ಏನಾದರೂ ತಪ್ಪು ಮಾಡಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ದೇವರಿಗೆ ಅವರ ಹೆಸರಿನಲ್ಲಿ ಯಜ್ಞಗಳನ್ನು ಸಮರ್ಪಣೆ ಮಾಡಿ ದೇವರ ಮೆಚ್ಚಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದ. ಆತನು ದೇವರ ಮೇಲೆ ಅತಿಯಾದ ವಿಶ್ವಾಸವನ್ನು ಇಟ್ಟಂಥ ಒಬ್ಬ ನೀತಿವಂತನಾಗಿದ್ದ. ಮತ್ತು ಆತನಿಗೆ ದೇವರ ಆಗಿನ ಕಾಲದಲ್ಲಿ ಅಗರ್ಭ ಶ್ರೀಮಂತನಾಗಿರುವಂಥ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದ. ಅಂಥ ಒಬ್ಬ ಮಹಾನ್ ಶ್ರೀಮಂತ, ಮಹಾನ್ ಭಕ್ತ ಆತನೇನಂತ ಹೇಳಿದ್ರೆ ಒಂದು ಸಾರಿ ಸೈತಾನ ಏನಂತ ಹೇಳಿದ್ರೆ ದೇವರ ಹತ್ರ ಒಂದು ಚಾಲೆಂಜ್ ಮಾಡ್ತಾನೆ. ಏನಂತ ಹೇಳಿದ್ರೆ, ನೀನು ಯೋಬನ ಸುತ್ತಲೂ ನಿನ್ನ ಬೇಲಿಯನ್ನು ಹಾಕಿದ್ದಿ, ನಿನ್ನ ಕಾವಲನ್ನು ಹಾಕಿದ್ದಿ, ಅದಕ್ಕಾಗಿ ಆತನ ನಿನ್ನ ಸ್ಮರಿಸ್ತಾ ಇದ್ದ, ನೀನು ಎಲ್ಲವನ್ನೂ ಆತನಿಗೆ ಒದಗಿಸಿ ಕೊಟ್ಟಿದ್ದಿ, ಎಲ್ಲವನ್ನೂ ಸಹಿತ ಆತನಿಗೆ ದಾರಿ ಎರೆದಿದ್ದಿ, ಅದಕ್ಕಾಗಿ ಆತನ ನಿನ್ನ ಸ್ತುತಿಸ್ತಾನೆ. ಒಂದು ವೇಳೆ ಆತನಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಆತನ ನಿನ್ನ ಸ್ತುತಿಸೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಾಗ ದೇವರು ತನ್ನ ಭಕ್ತನ ಮೇಲಿಟ್ಟಂಥ ವಿಶ್ವಾಸದಿಂದ, ನಂಬಿಕೆಯಿಂದ ಒಂದು ಮಾತನ್ನು ಹೇಳ್ತಾನೆ, ನೀನು ಹೋಗಿ ಆತನ ಪರೀಕ್ಷೆ ಮಾಡು, ಆತನ ಪ್ರಾಣದ ಮೇಲೆ ಯಾವುದೋ ಅಪಾಯವನ್ನು ತರೋದಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಆಗೇನಾಗ್ತದೆ, ಯೋಬನ ಒಂದು ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ಆತನ ಆಳುಗಳು ಸತ್ತು ಹೋಗ್ತಾರೆ, ಮಕ್ಕಳು ಸತ್ತು ಹೋಗ್ತಾರೆ, ಆತನ ಆಸ್ತಿ ಅಂತಸ್ತು ಎಲ್ಲ ದನ ಕುರಿಗಳು ಮತ್ತು ಎತ್ತುಗಳು ಎಲ್ಲವೂ ಸಹಿತ ಸತ್ತು ಹೋಗ್ತವೆ. ಆತನ ಎಲ್ಲ ಪೂರ್ತಿ ತನಗಿದ್ದಂಥ ಆಸ್ತಿ ಎಲ್ಲವನ್ನು ಕಳೆದುಕೊಂಡಾದ ಮೇಲೆ ಆತನ ದೇಹಕ್ಕೂ ಸಹಿತ ಅನೇಕ ವಿಧವಾದಂಥ ಬಾಧೆಗಳು ಬರ್ತವೆ, ಗಾಯಗಳಾಗ್ತವೆ, ಕಜ್ಜೆ ಆಗ್ತದೆ. ಆತನು ಆ ಒಂದು ದುಸ್ಥಿತಿಯಲ್ಲಿದ್ದಂಥ ಸಮಯದಲ್ಲಿ ಆತನು ಬಂದು ಆ ತಿಪ್ಪೆಯ ಮೇಲೆ ಕೂತುಕೊಂಡು ಬೂದಿಯನ್ನು ಹಾಕಿಕೊಂಡು ದೇವರ ಸನ್ನಿಧಾನದಲ್ಲಿ ಆತನು ಕೂತುಕೊಳ್ಳುವಂಥ ಸಮಯದಲ್ಲಿ ನಾವು ನೋಡ್ತೇವೆ, ಹೆಂಡತಿ ಬಂದು ನೀನು ಆರಾಧಿಸುವ ದೇವರನ್ನು ಶಪಿಸಿ ಸಾಯಿ ಎಂಬುದಾಗಿ ಹೇಳಿ ಆತನ ಬಿಟ್ಟು ಹೋಗ್ತಾಳೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಯೋಬನು ಒಂಟಿಗನಾಗಿ ಉಳಿತಾನೆ. ಒಂಟಿಗನಾಗಿ ಉಳಿದಂಥ ಸಮಯದಲ್ಲಿ ಯೋಬನ ಆ ಒಂದು ಜೀವನದ ನಿಜವಾದಂಥ ಆ ಒಂದು ಅನುಭವ ಏನಿದೆ ಅದರ ಮೂಲಕವಾಗಿ ಯೋಬನು ಇಲ್ಲಿ ಹೇಳುವಂಥದ್ದನ್ನು ನೋಡುವಂಥವರಾಗಿದ್ದೇವೆ.
ಹಾಗಾದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಯೋಬನ ಬರೆದ ಗ್ರಂಥ ಲೈಫ್ಸ್ ರಿಯಾಲಿಟಿ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಜೀವಿತದ ನಿಜಾಯಿತಿ ಎಂಬುದಾಗಿ ನೋಡುವಾಗ ಇಲ್ಲಿ ಬಹಳ ಸುಂದರವಾದಂಥ ಒಂದು ವಚನ ಬರೆದಿದೆ. ಯೋಬ 9ನೇ ಅಧ್ಯಾಯ 25ನೇ ವಚನ. ಯೋಬ 9ನೇ ಅಧ್ಯಾಯ 25ನೇ ವಚನ 26ನೇ ವಚನ ನೋಡ್ರಿ ಏನಂತ ಬರೆದಿದೆ. ನನ್ನ ದಿನಗಳು ಅಂಚೆಯವನಿಗಿಂತಲೂ ಶೀಘ್ರವಾಗಿರುತ್ತವೆ, ಯಾವ ಸುಖವನ್ನು ಕಾಣದೆ ಓಡಿ ಹೋಗುತ್ತವೆ. ಬೆಂಡಿನ ದೋಣಿಗಳು ದಾಟಿ ಹೋಗುವಂತೆಯೂ ಹದ್ದು ತನ್ನ ಬೇಟೆಯ ಮೇಲೆ ಎರಗುವಂತೆಯೂ ವೇಗವಾಗಿ ಗತಿಸಿ ಹೋಗುತ್ತವೆ. ಹಲ್ಲೆಲೂಯಾ. ಏನಂತೆ ಜೀವಿತದ ನಿಜಾಯಿತಿ ಏನು? ಇಲ್ಲಿ ನಾವು ಲಕ್ಷ್ಯ ಕೊಡಬೇಕಾದಂಥ 3 ವಿಷಯಗಳೇನಪ್ಪ ಅಂತ ಹೇಳಿದ್ರೆ, ಒಂದು ಅಂಚೆಯವನು, ಎರಡನೇದು ಬೆಂಡಿನ ದೋಣಿ, ಮೂರನೆಯದು ಹದ್ದಿನ ಬೇಟೆ. ಈ 3 ವಿಷಯಗಳನ್ನು ನಾವು ಆಲೋಚನೆ ಮಾಡೋದಾದರೆ ಒಂದು ಸ್ಪಷ್ಟವಾಗಿ ನಮಗೆ ತಿಳಿದು ಬರ್ತದೆ. ನಾವೆಲ್ಲ ಈಗಿನ ಕಾಲದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಟೆಕ್ನಾಲಜಿ ಭಾಳ ಅಡ್ವಾನ್ಸ್ ಆಗಿದೆ. ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ ಈಗ ಮೊದಲಿನ ಹಾಗೆ ಏನಿಲ್ಲ. ಮೊದಲು ಎನ್ವಲಪ್ ಬರಿತಾ ಇದ್ದರು, ಪೋಸ್ಟ್ ಕಾರ್ಡ್ ಬರಿತಾ ಇದ್ದರು. ಆ ಪೋಸ್ಟ್ ಕಾರ್ಡ್ಗಳನ್ನು ಎನ್ವಲಪ್ಗಳನ್ನು ಬರೆಯುವಂಥ ಸಮಯದಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಾವು ಯಾರಾದರೂ ಪತ್ರ ಬರೀತಾರಾ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ದೇವರ ಇಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಪತ್ರಗಳನ್ನು ಬರೀತಾರೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ನಾವು ಪತ್ರಕ್ಕೋಸ್ಕರ ಎದುರು ನೋಡ್ತಾ ಇದ್ವಿ. ಮೊದಲಿನ ಕಾಲದಲ್ಲಿ ನಾವೇನು ಮಾಡ್ತಾ ಇದ್ವಿ? ಪತ್ರಕ್ಕೋಸ್ಕರ ಎದುರು ನೋಡ್ತಾ ಇದ್ವಿ. ದೂರದಲ್ಲಿದ್ದಂಥವ್ರು ಟೆಲಿಗ್ರಾಮ್ ಮಾಡ್ತಾಯಿದ್ರು, ಟ್ರಂಕ್ ಕಾಲ್ ಮಾಡ್ತಾಯಿದ್ರು. ಅನೇಕ ವಿಧವಾದಂಥ ರೀತಿಯಲ್ಲಿ ಕಮ್ಯುನಿಕೇಷನ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್ ದ್ಯಾನ್ ನಾವು. ಈಗ ಏನಾಗಿದೆ, ಒಂದು ಫೋನ್ ಇದೆ, ಆ್ಯಂಡ್ರಾಯ್ಡ್ ಫೋನುಗಳು. ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ ನಾವು ಇಲ್ಲಿ ಒಂದೇ ಕ್ಷಣದಲ್ಲಿ ನಾವು ಇಲ್ಲಿದ್ದಂಥವರು ಅಮೇರಿಕಾ ದೇಶದಲ್ಲಿರುವಂಥ ಬೇರೆ ಬೇರೆ ದೇಶಗಳಲ್ಲಿ ರಾಷ್ಟ್ರಗಳಿದ್ದಂಥವ್ರನ್ನ ನಾವು ಮಾತನಾಡಿಸ್ಬೋದು. ಅಂಥ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಆದರೆ ಆಗಿನ ಕಾಲದಲ್ಲಿ ಒಂದು ಸಂದೇಶ ಬರಬೇಕಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನಾವು ನೋಡುವಾಗ ಕೆಲವು ರಾಜರು ಪಾರಿವಾಳಗಳಿಗೆ ಕಾಲುಗಳಿಗೆ ಏನಂತಂದರೆ ಒಂದು ಚೀಟಿಯನ್ನು ಕಟ್ಟಿ ಅದನ್ನು ಟ್ರೈನ್ ಮಾಡಿರ್ತಾಯಿದ್ರು, ತರಬೇತಿ ಕೊಟ್ಟಿರ್ತಾ, ಅದು ಹೋಗಿ ಹಾರ್ತಾಯಿತ್ತು. ಹದ್ದುಗಳನ್ನು ಆಗಿನ ಕಾಲದಲ್ಲಿ ಉಪಯೋಗ ಮಾಡ್ತಾಯಿದ್ರು. ಕುದುರೆಗಳ ಮೇಲೆ ಅನೇಕರು ದಿನಗಟ್ಟಲೆ ವಾರಗಟ್ಟಲೆ ಹೋಗಿ ಸಂದೇಶವನ್ನು ಕೊಟ್ಟು ಬರ್ತಾಯಿದ್ರು. ಕೆಲವು ಕಾಲ್ನಡಿಗೆಂದು ಹೋಗಿ ಬರ್ತಾಯಿದ್ರು. ಆದರೆ ನಾವು ನಮಗೆ ತಿಳಿದಿರುವಂಥ ಒಂದು ಏನಪ್ಪ ಅಂದರೆ ವೇ ಆಫ್ ಕಮ್ಯುನಿಕೇಷನ್ ಏನಂತ ಹೇಳಿದ್ರೆ ಅಂಚೆಯವನು ಏನು ಮಾಡ್ತಾನೆ? ಅವನು ಬಂದು ಕಾರ್ಡ್ಗಳನ್ನಾಗಲಿ ಟೆಲಿಗ್ರಾಮ್ ಆಗಲಿ ಅಥವಾ ಏನಾದರೂ ಆಗಲಿ ಅವನು ಕೊಡೋದಕ್ಕೆ ಬರುವಂಥ ಸಮಯದಲ್ಲಿ ಆತನು ನನ್ನ ದಿನಗಳು ಅಂಚೆಯವನಿಗಿಂತ ಶೀಘ್ರವಾಗಿರುತ್ತವೆ ಎಂಬುದಾಗಿ ಹೇಳ್ತಾನೆ. ಅಂದರೆ ಅದರ ಅರ್ಥ ಏನು? ಅಂಚೆಯವನು ಬಂದು ನಿಮಗೆ ಆತನು ಪತ್ರವನ್ನು ಕೊಟ್ಟು ಆತನು ಎಷ್ಟೊತ್ತಿರ್ತಾನಲ್ಲಿ? ಭಾಳ ಹೊತ್ತಿರೋದಿಲ್ಲ. ಅಂದರೆ ಆತನು ಕೊಟ್ಟು ಹೋಗ್ಬಿಡ್ತಾನೆ. ಅಂದರೆ ಇಲ್ಲಿ ಅಂಚೆಯವನು ಕೊಡುವಂಥ ಪತ್ರಗಳಿಗೆ ಅಥವಾ ಸಂದೇಶಕ್ಕೆ ಒಂದು ಜೀವಿತ ಅನ್ನುವಂಥದ್ದು ಹೋಲಿಕೆ ಆಗಿದೆ. ಅಂದರೆ ಈ ಜೀವಿತ ಅನ್ನುವಂಥದ್ದು ಹೀಗೆ ಬರ್ತದೆ, ಒಂದು ಸುದ್ದಿ ತಿಳಿಸ್ತದೆ, ಹೊರಟು ಹೋಗ್ತದೆ. ಅಂದರೆ ಜೀವಿತ ಅನ್ನುವಂಥದ್ದು ಅಷ್ಟು ಅಲ್ಪಾಯುಷ್ಯ, ಅಷ್ಟು ಅಲ್ಪ ಎಂಬುದಾಗಿ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಮತ್ತು ಬೆಂಡಿನ ದೋಣಿ, ನೀವು ದೋಣಿ ಯಾವತ್ತಾದ್ರೂ ನೋಡಿದ್ದೀರಾ? ನಾವು ಚಿಕ್ಕವರಿದ್ದಾಗ ನಾವು ಏನಂದರೆ ನೀರಿನ ಮೇಲೆ ಇದು ಹಾಳೆಯ ಹಡಗಗಳನ್ನು ನಾವು ಮಾಡಿಬಿಟ್ಟು ನಾವೇನು ಮಾಡ್ತಿದ್ವಿ? ತೇಲ್ ಬಿಡ್ತಾಯಿದ್ವಿ. ತೇಲ್ ಬಿಡುವಂಥ ಸಮಯದಲ್ಲಿ ಅವೇನಾಗ್ತಾಯಿದ್ವು? ಸ್ವಲ್ಪ ದೂರ ಹೋಗ್ತಾಯಿದ್ವು, ನೀರಿನಲ್ಲಿ ಅವು ಹಸಿಯಾಗಿ ಮುಳುಗ್ತಾಯಿದ್ವು. ಈಗ ಬೆಂಡಿನ ಹಡಗುಗಳಂತ ಹೇಳಿದ್ರೆ ಅವು ಭಾಳ ಹಗುರ ಇರ್ತವೆ. ಅವೇನಂತಂದರೆ ಹಾರಿಕೊಂಡು ಹಿಂಗೆ ಹೋಗ್ತಿರೋ ಸಮಯದಲ್ಲಿ ನೀರು ಹರಿಯುವಂಥ ಸಮಯದಲ್ಲಿ ಅದು ಸ್ವಲ್ಪ ಹೊತ್ತಿಗೆ ಅದು ಕಾಣದೆ ಹೋಗ್ತದೆ. ಯಾಕೆ? ಅದು ಎಷ್ಟು ಹಗುರವಾಗಿರ್ತದೆ ಅಂತ ಹೇಳಿದ್ರೆ ಅದು ನೀರಿನ ಮೇಲೆ ಇಡುವಂಥ ಸಮಯದಲ್ಲಿ ಅಷ್ಟು ಹಗುರವಾಗಿ ಅದು ಹಾರಿ ಹೋಗುವಂಥದ್ದು. ಅಂದರೆ ಜೀವಿತದ ನಿಜಾಯಿತಿ ಏನಂತ ಹೇಳಿದ್ರೆ, ಜೀವಿತದ ನಿಜಾಯಿತಿ ಅಷ್ಟು ಹಗುರವಾದ ಜೀವಿತ. ಅದು ಅಷ್ಟು ಏನಪ್ಪ ಅಂದರೆ ಅಂಚೆಯವನಿಗಿಂತ ಶೀಘ್ರವಾಗಿರುತ್ತದೆ, ಯಾವ ಸುಖವನ್ನು ಕಾಣದೆ ಓಡಿ ಹೋಗ್ತದೆ. ಅಂಚೆಯವನಿಗೆ ಅನೇಕ ಸಂದೇಶಗಳನ್ನು ಕೊಡಬೇಕಾಗಿರ್ತದೆ. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದೊಂದು ಮನೆಯಲ್ಲಿ ಭಾಳ ಸಮಯ ಕಳೆದಿಲ್ಲ. ನಾವು ಚಿಕ್ಕವರಿದ್ದಾಗ ಅಂಚೆಯವನು ಬರ್ತಾಯಿದ್ದ, ಪೋಸ್ಟ್ ಮನ್ ಎಂಬುದಾಗಿ ಹೇಳ್ತೇವೆ. ಪೋಸ್ಟ್ ಮನ್ ಬರ್ತಾಯಿದ್ದ, ಪೋಸ್ಟ್ ಎಂಬುದಾಗಿ ಕೂಗ್ದಂಥ ಸಮಯದಲ್ಲಿ ನಾವು ಮನೆಯಿಂದ ಓಡಿ ಬರ್ತಾಯಿದ್ವಿ. ನಮಗೆ ಅಂಚೆ ಕೊಟ್ಬಿಟ್ಟ ಅವನು ಮತ್ತೆ ಟಕ್ ಅಂತ ಇನ್ನೊಂದು ಸೈಕಲ್ ಹತ್ತಿ ಹೋಗಿಬಿಡ್ತಾ ಇದ್ದ. ಅಂದರೆ ಜೀವಿತ ಅನ್ನುವಂಥದ್ದು ಅಂಚೆಯನ್ನು ಕೊಡುವಂಥ ರೀತಿಯಲ್ಲಿ ಇರ್ತದೆ ಎಂಬುದಾಗಿ. ಅಂದರೆ ನಿಜಾಯಿತಿ ಏನಂತ ಹೇಳಿದ್ರೆ ಜೀವಿತ ಅನ್ನುವಂಥದ್ದು ಅಷ್ಟು ಮಾಯವಾಗಿ ಹೋಗುವಂಥ ಒಂದು ರೀತಿಯಲ್ಲಿ ಇರ್ತದೆ. ಮತ್ತು ನಾವು ಒಂದು ವೇಳೆ ನಾವು ನೋಡ್ತೀವಿ ಅಂದರೆ ಹದ್ದು ತನ್ನ ಬೇಟೆಯ ಮೇಲೆ ಎರಗುವಂತೆ ವೇಗವಾಗಿ ಗತಿಸಿ ಹೋಗುತ್ತದೆ ಅಂತ ನಾವು ನೋಡ್ತಾ ಇದ್ದೇವೆ. ಅಂದರೆ ನೀವು ಒಂದು ವೇಳೆ ನೀವು ನ್ಯಾಷನಲ್ ಜಾಗ್ರಫಿ ಅನ್ನುವಂಥ ಇದರಲ್ಲಿ ಒಂದು ವೇಳೆ ನೀವು ನೋಡೋದಾದರೆ, ಅಥವಾ ನೀವೊಂದು ವೇಳೆ
ಈಗಲ್ಸ್ ಏನಪ್ಪ ಅಂದರೆ ಹೇಗೆ ಬೇಟೆ ಆಗ್ತಾವೆ, ಹದ್ದುಗಳು ಹೇಗೆ ಬೇಟೆ ಆಡ್ತೇವೆ ಅಂತ ನೀವು ಒಂದು ವೇಳೆ ಹುಡುಕೋದಾದರೆ, ಗೂಗಲ್ನಲ್ಲಿ ಹುಡುಕೋದಾದರೆ ಎಷ್ಟೋ ಎತ್ತರವಾಗಿರ್ತವೆ. ಅವು ತನ್ನ ಬೇಟೆನ ಹೀಗೆ ನೋಡ್ತಾ ಇರ್ತವೆ. ನೋಡುವಂಥ ಸಮಯದಲ್ಲಿ ಅವು ಎಷ್ಟು ಶೀಘ್ರವಾಗಿ ಬಂದು ತಮ್ಮ ಬೇಟೆಯನ್ನು ಅವು ಹಿಡಿದುಬಿಟ್ಟು ತೊಗೊಂಡು ಹೋಗಿಬಿಡ್ತವೆ. ಅಂದರೆ ಅಷ್ಟೊಂದು ತೀಕ್ಷ್ಣತೆ ಜೀವಿತ ಅನ್ನೋದಕ್ಕೆ, ಅಷ್ಟೊಂದು ಏನಪ್ಪ ಅಂತ ಹೇಳಿದ್ರೆ ಸಮಯ ಕಡಿಮೆ. ಈಗ ಒಂದು ತೆಲುಗಿನಲ್ಲಿ ಒಂದು ಹಾಡಿದೆ, ಪಯಣಿಂಚೆ ಮಾನವ ಎಂದಾಕ ನೀ ಪಯಣಂ, పుట్టగానే నీవు ఏడుస్తావు ఇలా నేను పుట్టానని, బ్రతుకులో కూడా నీవు ఏడుస్తావు ఎలా నేను బ్రతకాలని, పోయేటప్పుడు కూడా నీవు ఏడుస్తావు ಅಯ್ಯೋ నేను పోతున్నానని. ಅಂದರೆ ಈ ತೆಲುಗಿನಲ್ಲಿ ಹಾಡಿನ ಅರ್ಥ ಏನೆಂದರೆ, ಪ್ರಯಾಣದಲ್ಲಿರುವಂಥ ಒಬ್ಬ ಮಾನವನು ಹೇಳುವಂಥದ್ದು, ಅಯ್ಯೋ ಹುಟ್ಟುವಾಗ ಅವನು ಅಳ್ತಾನೇ ಹುಟ್ಟುತ್ತಾನೆ, ಬದುಕುವಾಗಲೂ ಸಹಿತ ಅಳ್ತಾನೆ ಬದುಕ್ತಾನೆ, ಹೋಗುವಾಗಲೂ ಸಹಿತ ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ ಅಳ್ತಾನೆ ಹೋಗ್ತಾನೆ. ಜೀವಿತದ ನಿಜಾಯಿತಿ ಏನಂತ ಹೇಳಿದ್ರೆ ಅಷ್ಟು ಅಸ್ಥಿರವಾದಂಥ ಅಲ್ಪಕಾಲದ ಜೀವಿತ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಎರಡನೇದಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಲೈಫ್ಸ್ ವಾರಂಟಿ. ವಾರಂಟಿ ಅಂತಂದರೆ ಖಾತರಿ. ಈಗ ನಾವು ಒಂದು ವೇಳೆ ಅದು ಹೇಗೆ ಹೋಲಿಕೆ ಆಗಿದೆ ಅಂತ ಹೇಳಿದ್ರೆ, ಯೋಬನ ಬರೆದ ಗ್ರಂಥ 8ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದುವಂಥವರಾಗಿದ್ದೇವೆ. ನಾವಾದರೂ ನಿನ್ನೆ ಹುಟ್ಟಿದವರು, ನಮಗೆ ಏನೂ ತಿಳಿಯದು, ಭೂಲೋಕದಲ್ಲಿನ ನಮ್ಮ ದಿನಗಳು ನೆರಳಿನಂತಿವೆ ಅಷ್ಟೇ. ಅಲ್ಲೆಲೂಯ. ಏನಂತೆ? ನಾವಾದರೂ ಏನಾಗಿದ್ದೇವೆ? ನಿನ್ನೆ ಹುಟ್ಟಿದವರು, ನಮಗೆ ಏನೂ ತಿಳಿಯದು, ಭೂಲೋಕದಲ್ಲಿನ ನಮ್ಮ ದಿನಗಳು ನೆರಳಿನಂತಿವೆ ಅಷ್ಟೇ. ನಿನ್ನೆ ಅಂತ ಹೇಳಿದ್ರೆ ಅಲ್ಪಕಾಲ ಎಂಬುದಾಗಿ ಅದರ ಸೂಚನೆ. ಭೂಲೋಕ ಅಂತ ಹೇಳುವಾಗ ಅದಕ್ಕೆ ಇತಿಹಾಸ ಭಾಳ ದೊಡ್ಡದಿದೆ. ಅನೇಕ ವರ್ಷಗಳು, ಅನೇಕ ಸಾವಿರಾರು ವರ್ಷಗಳ ಇತಿಹಾಸ ಈ ಒಂದು ಭೂಲೋಕಕ್ಕೆ ಇದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲೆಲೂಯ. ಸೊ ಇಲ್ಲಿ ಈ ಸಮಯದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೇನೆ ಅಂತ ಹೇಳಿದ್ರೆ ಇದರ ಖಾತರಿ. ಈಗ ವೆನ್ ವಿ ಗೆಟ್ ಸಮ್ ಗೂಡ್ಸ್, ದ ಶಾಪ್ಕೀಪರ್ಸ್ ಆರ್ ದ ಮ್ಯಾನುಫ್ಯಾಕ್ಚರರ್ಸ್ ವಿಲ್ ಗಿವ್ ಅಸ್ ಸಮ್ ವಾರಂಟಿ ಕಾರ್ಡ್ಸ್. ಬಟ್ ವೆನ್ ಅ ಚೈಲ್ಡ್ ಈಸ್ ಬಾರ್ನ್, ದ ಡಾಕ್ಟರ್ ಡಸ್ ನಾಟ್ ಗಿವ್ ಎನಿ ವಾರಂಟಿ ಆಫ್ ದ ಚೈಲ್ಡ್ಸ್ ಲೈಫ್. ಯಾವತ್ತಾದರೂ ನೀವು ನೋಡಿದ್ದೀರಾ? ಯಾವತ್ತಾದರೂ ಒಂದು ವೇಳೆ ಮಗು ಹುಟ್ಟಿದ ತಕ್ಷಣವೇ ಡಾಕ್ಟ್ರು ಒಂದು ವಾರಂಟಿ ಕಾರ್ಡ್ ತೊಗೊಂಬಂದು ನಿಮ್ಮ ಮಗು ಇಷ್ಟು ವರ್ಷ ಬದುಕ್ತದೆ ಅಂತ ಹೇಳ್ಬಿಟ್ಟು ವಾರಂಟಿ ಕಾರ್ಡ್ನಲ್ಲಿ ಸೈನ್ ಹಾಕಿ ನಮ್ಮ ಆಸ್ಪತ್ರೆಯಲ್ಲಿ ಹುಟ್ಟಿದಂಥ ಮಕ್ಕಳು ಇಷ್ಟು ವರ್ಷ ಬದುಕ್ತಾರೆ ಅಂತ ಏನಾದರೂ ಹೇಳ್ತಾರಾ? ಏನೂ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಯೋಬನ ಬರೆದ ಗ್ರಂಥದಲ್ಲಿ ಹೇಳುವಂಥದ್ದು, ಭೂಲೋಕದಲ್ಲಿನ ನಮ್ಮ ದಿನಗಳು ನೆರಳಿನಂತಿವೆ ಅಷ್ಟೇ. ಹಾಗಾದರೆ ಅದರ ಅರ್ಥ ಏನು? ನೆರಳು ಸ್ವಲ್ಪ ಹೊತ್ತು ಕಾಣಿಸ್ಕೊಳ್ತದೆ, ಆಮೇಲೆ ಅದು ಮಾಯವಾಗ್ತದೆ. ನೆರಳು ಸ್ವಲ್ಪ ಹೊತ್ತು ಕಾಣಿಸ್ಕೊಳ್ತದೆ, ಆಮೇಲೆ ಮಾಯವಾಗ್ತದೆ. ಈಗ ಬೆಳಕು ಯಾವ ಕಡೆ ಬೀಳ್ತದೆ ಆ ಕಡೆ ನೆರಳು ಬರ್ತಾ ಇರ್ತದೆ. ಇಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ದ ಬಿಟರ್ ಟ್ರೂತ್ ಈಸ್ ಲೈಫ್ ಹ್ಯಾಸ್ ನೋ ವ್ಯಾರಂಟಿ. ಏನಪ್ಪ ಜೀವಿತದ ಒಂದು ಕಟು ಸತ್ಯ ಏನಪ್ಪ ಅಂತ ಹೇಳಿದ್ರೆ, ಈ ಜೀವಿತಕ್ಕೆ ಖಾತ್ರಿ ಅನ್ನುವಂಥದ್ದಿಲ್ಲ. ಯಾರೂ ವಾರಂಟಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಇಷ್ಟು ವರ್ಷ ನೀನು 100% ಬದುಕ್ತೀಯ ಅಂತ ಹೇಳ್ಬಿಟ್ಟು ಯಾರೂ ಕೊಡೋದಿಲ್ಲ. ನಾವು ಒಂದು ವಾಚ್ ತೆಗೆದುಕೊಂಡ್ರೆ ಅವ್ರು ಹೇಳ್ತಾರೆ 2 years ವಾರಂಟಿ ಹಾಕ್ಕೊಡ್ತಾರೆ. ಇನ್ನು ಒಂದು ಕುಕ್ಕರ್ ತೊಗೊಂಡ್ರೆ ಅದಕ್ಕೆ 1 year ವಾರಂಟಿ ಅಂತ ಹಾಕ್ಕೊಡ್ತಾರೆ. ಒಂದು ವೇಳೆ ನಾವು ಬೈಕ್ ತೊಗೊಂಡ್ರೆ 5 years ವಾರಂಟಿ, 10 years ವಾರಂಟಿ ಅಂತ ಹಾಕ್ಕೊಡ್ತಾರೆ. ಈ ವಾರಂಟಿಗಳನ್ನು ಕೊಡ್ತಾ ಇರ್ತಾರೆ, ಅಂದರೆ ಖಾತ್ರಿ ಕೊಡ್ತಾ ಇರ್ತಾರೆ. ಆದರೆ ಮನುಷ್ಯನ ಜೀವಿತಕ್ಕೆ ಖಾತ್ರಿ ಅನ್ನುವಂಥದ್ದೇ ಇಲ್ಲ. ಅದಕ್ಕೆ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಈ ಮನುಷ್ಯ 7ನೇ ಅಧ್ಯಾಯ 6-9 ವಚನ, ಯೋಬ 7ನೇ ಅಧ್ಯಾಯ 6-9 ವಚನದಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಯೋಬ 7:6-9 ವಚನ. ನನ್ನ ದಿವಸಗಳು ಮಗ್ಗದ ಲಾಳಿಗಿಂತ ವೇಗವಾಗಿ ನಿರೀಕ್ಷೆ ಇಲ್ಲದೆ ಕಳೆದು ಹೋಗುತ್ತವೆ. ಎಲೆ ನನ್ನ ಜೀವವು ಗಾಳಿಯಂತಿದೆಯಂತಲೂ ನನ್ನ ಕಣ್ಣು ಇನ್ನೂ ಸುಖವನ್ನು ಕಾಣುವುದಿಲ್ಲವೆಂತಲೂ ನೆನಪು ಮಾಡಿಕೊ. ನನ್ನನ್ನು ನೋಡುವವನ ಕಣ್ಣಿಗೆ ನಾನು ಕಾಣಿಸುವುದಿಲ್ಲ, ನಿನ್ನ ಕಣ್ಣುಗಳು ನನ್ನ ಕಡೆ ಇದ್ದರೂ ನಾನು ಇರುವುದಿಲ್ಲ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಹಲ್ಲೆಲೂಯ. ನೋಡ್ರಿ, ಇದು ಏನಂತ ಹೇಳಿದ್ರೆ ಒಬ್ಬ ಮನುಷ್ಯ ಹೇಗೆ, ಅವನ ಸತ್ಯ ಹೇಗಿದೆ ಅಂತ ತಿಳಿದು ಬರ್ತದೆ. ಒಬ್ಬ ಮನುಷ್ಯನ ಜೀವಿತದ ಸತ್ಯ ಹೇಗಿರ್ತದೆ ಅಂತ ಅಲ್ಲಿ ತಿಳಿದು ಬರ್ತದೆ.
ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೇನೆಂದರೆ, ನನ್ನ ದಿವಸಗಳು ಮಗ್ಗದ ಲಾಳೆಗಿಂತ ವೇಗವಾಗಿ ನಿರೀಕ್ಷೆ ಇಲ್ಲದೆ ಕಳೆದು ಹೋಗುತ್ತವೆ. ಮಗ್ಗದ ಲಾಳೆ ಅಂತ ಹೇಳಿದ್ರೆ ಅಲ್ಲಿ ನಾವು ಮಗ್ಗದ ವಿಷಯದಲ್ಲಿ ಅಷ್ಟೊಂದು ಪರಿಚಯ ಇಲ್ಲದೇ ಇದ್ದರೂ ಸಹಿತ ಲಾಳೆಗಿಂತ ಅದೇನಾಗ್ತದಂತೆ ವೇಗವಾಗಿ ಇಲ್ಲದೆ ಹೋಗುತ್ತದೆ. ಎಲೈ, ನನ್ನ ಜೀವವು ಗಾಳಿಯಂತಿದೆಯಂತಲೂ ನನ್ನ ಕಣ್ಣು ಇನ್ನೂ ಸುಖವನ್ನು ಕಾಣುವುದಿಲ್ಲವೆಂತಲೂ ನೆನಪು ಮಾಡಿಕೊ ಅಂತ ಹೇಳ್ತಾನೆ. ಅಂದರೆ ಅಲ್ಪಾಯುಷ್ಯ ಮನುಷ್ಯ. ನಾನು ಒಂದು ಸಾರಿ ಆಲೋಚನೆ ಮಾಡ್ತಾ ಇರ್ತೀನಿ, ಅಂದರೆ ನಿತ್ಯತ್ವವನ್ನು ಆಲೋಚನೆ ಮಾಡುವಾಗ ದೇವರು ಕೊಟ್ಟಂಥ ಈ ಅಲ್ಪ ಆಯುಷ್ಯ ಅದು ಎಷ್ಟು ವಿಚಿತ್ರ ಎಂಬುದಾಗಿ ನಾವು ದೇವರ ವಾಕ್ಯ ಎಲ್ಲ ನೋಡ್ತೇವೆ. ದೇವರ ಸತ್ಯವೇದದಲ್ಲಿ, ಇತಿಹಾಸದಲ್ಲಿ ದೇವರ ವಾಕ್ಯದ ಪ್ರಕಾರ ಆಲೋಚನೆ ಮಾಡುವಂಥ ಸಮಯದಲ್ಲಿ ಈ ಲೋಕದ ಎಲ್ಲಕ್ಕಿಂತ ಹೆಚ್ಚು ವರ್ಷಗಳು ಬದುಕಿದಂಥವನು ಮೆತುಶಲಹ. ಅವನು 969 ವರ್ಷ ಬದುಕಿದ, ಹೌದಾ? ಆಮೇಲೆ ನಾವು ನೋಡ್ತೇವೆ 120ಕ್ಕೆ ಆಯುಷ್ ಇಳಿಯಿತು. 120 ಕಳೆದ ಮೇಲೆ ಕೀರ್ತನೆಯಲ್ಲಿ ಬರುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಕೀರ್ತನೆಯಲ್ಲಿ ಅಲ್ಲಿ ಏನಾಯಿತು? ಕೀರ್ತನೆಯಲ್ಲಿ ಮನುಷ್ಯನ ಆಯುಷ್ ಕಾಲವು 70, ಬಲ ಹೆಚ್ಚಿದರೆ 80 ಎಂಬುದಾಗಿ ಹೇಳ್ತು. ಮತ್ತು ಅದೇ ಕೀರ್ತನೆ ಇನ್ನೊಂದು ಸ್ವಲ್ಪ ನೋಡುವಾಗ ಮನುಷ್ಯನ ಆಯುಷ್ ಕಾಲವು ಹುಲ್ಲಿನಂತಿದೆ, ಗಾಳಿ ಬಡಿಯುತ್ತಲೇ ಅದು ಹೋಗುವುದು, ಮತ್ತು ತಿರುಗಿ ಅದರ ಸ್ಥಳವನ್ನು ಅದು ಕಾಣುವುದಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಮತ್ತು ಯಾಕೋಬನು ಬರೆದ ಪತ್ರಿಕೆಯಲ್ಲಿ ನಾವು ಬಂದು ಓದುವಂಥ ಸಮಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ಮನುಷ್ಯನ ಆಯುಷ್ ಕಾಲವು ಏನಂದರೆ ನೀರಿನ ಮೇಲೆ ಹಬೆಯಂತಿದೆ, ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಇಲ್ಲವಾಗುತ್ತದೆ ಎಂಬುದಾಗಿ. ಅಂದರೆ ಈ ಜೀವಿತ ಎಷ್ಟು ಅಸ್ಥಿರ ಮತ್ತು ಎಷ್ಟು ಏನಪ್ಪ ಅಂದರೆ ಮಾಯವಾಗಿ ಹೋಗುವಂಥ ರೀತಿಯಲ್ಲಿ ಅದು ಬರ್ತದೆ. ಅಂದರೆ ನಿತ್ಯತ್ವಕ್ಕೆ ನಮ್ಮನ್ನು ಹೋಲಿಕೆ ಮಾಡುವಂಥ ಸಮಯದಲ್ಲಿ ದೇವರ ವಾಕ್ಯ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಒಬ್ಬ ಮನುಷ್ಯನು ಹುಟ್ಟಿದಂಥವನು ಆತನು ನಿತ್ಯತ್ವದಲ್ಲಿ ಇರುವಂಥವನು. ಒಂದು ವೇಳೆ ಆತನು ತನ್ನ ನಿತ್ಯ ಜೀವಕ್ಕಾದರೂ ಆತನು ತನ್ನ ಜೀವಿತವನ್ನು ಜೀವಿಸ್ತಾನೆ, ಅಥವಾ ನಿತ್ಯ ನರಕಕ್ಕಾದರೂ ಆತನು ತನ್ನ ಜೀವಿತವನ್ನು ಜೀವಿಸ್ತಾನೆ. ಅಂದರೆ ಒಂದು ಸಾರಿ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಆತನು ನಿತ್ಯತ್ವದಲ್ಲಿ ಒಂದು ನಿತ್ಯ ನರಕ ಅಥವಾ ನಿತ್ಯ ಸ್ವರ್ಗ, ಇವೆರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ ಆತನು ಇದ್ದೇ ಇರ್ತಾನೆ. ಹಾಗಾದರೆ ಇಲ್ಲಿ ನಾನು ನಿತ್ಯತ್ವಕ್ಕೆ ನಮ್ಮನ್ನು ಹೋಲಿಕೆ ಮಾಡುವಂಥ ಸಮಯದಲ್ಲಿ ಈ ಜೀವಿತ ಅನ್ನುವಂಥದ್ದು ಬಹಳ ಬಹಳ ಅಲ್ಪವಾಗಿರ್ತದೆ ಎಂಬುದಾಗಿ. ಮತ್ತು ಇಲ್ಲಿ ಆತನ ಜೀವಿತದ ಬಹಳ ಒಂದು ಕಟುವಾದ ಒಂದು ಸತ್ಯವನ್ನು ಹೇಳ್ತಾನೆ, ನನ್ನನ್ನು ನೋಡುವನ ಕಣ್ಣಿಗೆ ನಾನು ಕಾಣಿಸುವುದಿಲ್ಲ. ಅಂದರೆ ಇವತ್ತು ನನ್ನ ನೀವೆಲ್ಲ ನೋಡ್ತಾ ಇರ್ಬೋದು, ಕೆಲವು ವರ್ಷಗಳಾದ ಮೇಲೆ ನಾನು ಈ ಲೋಕದ ಯಾತ್ರೆ ಮುಗಿಸಿ ಹೊರಟು ಹೋಗಬಹುದು, ಆಗ ನಿಮ್ಮ ಕಣ್ಣಿಗೆ ನಾನು ಕಾಣಿಸುವುದಿಲ್ಲ. ಮತ್ತು ಇಲ್ಲಿ ಹೇಳ್ತಾನೆ ಏನಂತ ಹೇಳಿದ್ರೆ, ನಿನ್ನ ಕಣ್ಣುಗಳು ನನ್ನ ಕಡೆಗೆ ಇದ್ದರೂ ನಾನು ಇರುವುದಿಲ್ಲ. ಈಗ ನನ್ನನ್ನು ನೀವು ನೋಡ್ತಾ ಇದ್ದರೂ ಸಹಿತ ಒಂದೊಂದು ಸಾರಿ ನಾನು ನಿಮ್ಮ ಕಣ್ಣಿಗೆ ಕಾಣಿಸಲಾರದೆ ಹಾಗೆ ನಾನು ಹೋಗೋದಕ್ಕೆ ಸಾಧ್ಯತೆ ಇದೆ. ಅಂದರೆ ಈ ಜೀವಿತ ಅನ್ನುವಂಥದ್ದೇ ಅಸ್ಥಿರವಾದಂಥ ಒಂದು ಜೀವಿತ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಇದರ ಖಾತ್ರಿ ಇಲ್ಲ ಅಂತ ಅದರ ಅರ್ಥ. ಖಾತ್ರಿ ಇಲ್ಲ. ನಾವು ಎಷ್ಟೋ ಸಾರಿ ಆಕಾಶದ ಕಡೆಗೆ ಮಳೆ ಬರುವಂಥ ಸಮಯದಲ್ಲಿ ನಾವು ನೋಡ್ತಾ ಇರ್ತೇವೆ. ನೋಡುವಂಥ ಸಮಯದಲ್ಲಿ ಅಂದರೆ ಮೋಡ ಕಾಣಿಸ್ತವೆ. ಮೋಡ ಕಾಣಿಸುವಂಥ ಸಮಯದಲ್ಲಿ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಅವೇನಾಗ್ತವೆ, ಇಲ್ಲದಂತೆ ಮಾಯವಾಗ್ತವೆ. ಮತ್ತು ನಮಗೆ ಸ್ಪಷ್ಟವಾದಂಥ ಸ್ವಚ್ಛವಾದಂಥ ಆಕಾಶ ಕಾಣಿಸ್ತದೆ. ಸೊ ಈ ಸಮಯದಲ್ಲಿ ದೇವರ ವಾಕ್ಯನ ನೋಡ್ತೀವಿ ಅಂದರೆ ಅದರ ಖಾತರಿ ಅದೇನಪ್ಪ ಅಂತ ಹೇಳಿದ್ರೆ ಬಹಳ ವಿಚಿತ್ರವಾದದ್ದು. ಜ್ಞಾನೋಕ್ತಿ 27ನೇ ಅಧ್ಯಾಯ 1ನೇ ವಚನ, ಅದಕ್ಕೆ ಜ್ಞಾನೋಕ್ತಿ ಅರಸನಾದ ಸೊಲೊಮೋನನ ಆತನು ಹೇಳ್ತಾನೆ. ಅರಸನಾದ ಸೊಲೊಮೋನನ 3 ಪುಸ್ತಕಗಳನ್ನು ಬರೆದ. ಒಂದು ಜ್ಞಾನೋಕ್ತಿ ಮತ್ತು ಪರಮಗೀತೆ ಮತ್ತು ಪ್ರಸಂಗಿ. ಈ ಪ್ರಸಂಗಿ ಜ್ಞಾನೋಕ್ತಿಯಲ್ಲಿ 27ನೇ ಅಧ್ಯಾಯ 1ನೇ ವಚನ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ಒಂದು ದಿನದೊಳಗೆ ಏನಾಗುವುದೋ ನಿನಗೆ ಗೊತ್ತಿಲ್ಲ. ಹಾಗಾದರೆ ಇವತ್ತಿನ ದಿವಸ ನಾವು ಸಂದೇಶಗಳನ್ನು ಕೇಳಿಸ್ಕೊಳ್ತಾ ಇದ್ದೇವೆ. ಪ್ರಿಯರೇ, ಕಳೆದ ವಾರದಲ್ಲಿ ನನಗೆ ಹೃದಯಕ್ಕೆ ಬಹಳ ಅಲುಗು ನಟ್ಟಂತಾಯಿತು. ಯಾಕಂದರೆ ನನಗೆ ಬಹಳ ಆಪ್ತವಾದಂಥ ಒಬ್ಬ ಸ್ನೇಹಿತ ಮೈಸೂರಿನಲ್ಲಿದ್ದಂಥವನು, ಆತನು ಕಾಯಿಲೆ ಬಂದು ಅಡ್ಮಿಟ್ ಆಗಿದ್ದ. ಅಡ್ಮಿಟ್ ಆದಂಥ ಸಮಯದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ನಾನು ಇನ್ಕ್ವೈರಿ ಮಾಡಿದಂಥ ಸಮಯದಲ್ಲಿ ಆದರೆ ಅವನ ಮರಣ ಹೊಂದೋದಕ್ಕಿಂತ ಹಿಂದಿನ ದಿವಸ ಅವ್ರು ಹೇಳಿದ್ರು ಏನಂತ ಹೇಳಿದ್ರೆ, ಆತನು ಹುಷಾರಾಗಿದ್ದಾನೆ, ನಾಳೆ ಅವನಿಗೆ ಡಿಸ್ಚಾರ್ಜ್ ಮಾಡ್ಕೊಂಡು ನೀವು ಕರ್ಕೊಂಡು ಹೋಗ್ಬೋದು ಎಂಬುದಾಗಿ ಹೇಳಿದ್ರಂತೆ. ಆದರೆ ಸಡನ್ನಾಗಿ ಬೆಳಗಿನ 7 ಗಂಟೆಗೆ ಆತನಿಗೆ ಹೃದಯಘಾತ ಆಗಿ ಆತನು ಸತ್ತು ಹೋದ ಎಂಬುದಾಗಿ ನಮಗೆ ನ್ಯೂಸ್ ಬಂತು. ಇವತ್ತಿನ ದಿವಸ ಅನೇಕರು ಆಸ್ಪತ್ರೆಯಲ್ಲಿರುವಂಥವರು ಹುಷಾರಾಗಿದ್ದಾನೆ, ನಾಳೆ ಕರ್ಕೊಂಡು ಹೋಗ್ರಿ ಅನ್ನುವಂಥ ಸಮಯದಲ್ಲೇ ಹೃದಯಘಾತವಾಗಿ ಅನೇಕರು ಸಾಯ್ತಾ ಇದ್ದಾರೆ. ಇವತ್ತಿನ ದಿವಸ ಅನೇಕರು ಏನಪ್ಪ ಅಂದರೆ ಕೆಲವರು ನಮ್ಮ ದೂರದ ನಮಗೆ ತುಂಬ ಪರಿಚಯ ಇದ್ದಂಥ ಒಂದು ಕುಟುಂಬ,
ಆತನು ಮನೆಯಲ್ಲಿದ್ದ ಹಾಗೆ ಆತನು ಹಾಗೆ ಏನೂ ಇಲ್ಲ, ಏನೂ ಆಗಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಆತನು ಹುಷಾರಾಗಿದ್ದಾನೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಆತನು ಸಡನ್ನಾಗಿ ಅವನಿಗೆ ಅನಾರೋಗ್ಯ ಬಂತು. ಆತನ ಆ ಮಗಳು ಆತನ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗುವಂಥ ಸಮಯದಲ್ಲಿ ಆತನು ಪ್ರಾಣ ನೀಗಿದ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಈ ಸಮಯದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ಏನಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ, ನಾವು ಯೋಬ 8:9 ಹೇಳುವ ಹಾಗೆ, ಭೂಲೋಕದಲ್ಲಿನ ನಮ್ಮ ದಿನಗಳು ನೆರಳಿನಂತಿವೆ ಅಷ್ಟೇ. ಈ ಸತ್ಯ ನಾವು ತಿಳ್ಕೊಳ್ಬೇಕು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಫ್ಯಾಕ್ಟ್ಸ್ ಆಫ್ ಲೈಫ್. ಯಾಕಂದರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಏನಂತ ಹೇಳಿದ್ರೆ, ನಾವು ಈ ಲೋಕದಲ್ಲಿ ಎಷ್ಟು ದಿವಸ ನಾವು ಬದುಕ್ತೇವೋ ಆ ದಿವಸಗಳು ನಮ್ಮ ಜೀವಿತಗಳಲ್ಲಿ ಒಂದು ಉದ್ದೇಶ ಇರಬೇಕು, ಒಂದು ಬೆಲೆ ಇರಬೇಕು ಮತ್ತು ಅದಕ್ಕೆ ಅರ್ಥ ಇರಬೇಕು. ಅರ್ಥ, ಬೆಲೆ, ಉದ್ದೇಶ ಇರಲಾರ್ದೆ ನಾವು ಈ ಲೋಕದಲ್ಲಿ ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ವ್ಯರ್ಥವಾದ ಜೀವಿತ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಮೂರನೇದಾಗಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಲೈಫ್ಸ್ ಇಟರ್ನಿಟಿ ಆ್ಯಂಡ್ ಇಟ್ಸ್ ಎಕ್ಸಿಸ್ಟೆನ್ಸ್ ಎಂಬುದಾಗಿ ನೋಡ್ತೇವೆ. ಅಂದರೆ ಈ ಜೀವಿತದ ನಿತ್ಯತ್ವ ಹಾಗೂ ಇದರ ಉಗಮ ಎಲ್ಲಿಂದ ಆಯಿತು. ಯೋಬ 12:10 ನಾವು ಒಂದು ವಚನ ಓದ್ತೇವೆ. ಯೋಬ 12:10 ಒಂದು ವಚನ ನಾವು ಓದ್ತೇವೆ. ನರಪ್ರಾಣಿಯ ಪ್ರಾಣವು ಸಮಸ್ತ ಮನುಷ್ಯರ ಅಂತ್ಯಗಳು, ಪ್ರತಿ ಪ್ರಾಣಿಯ ಪ್ರಾಣವು, ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು. ಏನಂತೆ? ಹಲ್ಲೆಲೂಯಾ. ಏನಂತೆ? ಪ್ರತಿ ಪ್ರಾಣಿಯ ಪ್ರಾಣವು, ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಯಾರ ಕೈಯಲ್ಲಿರ್ತವಂತೆ? ಯಾರ ಕೈಯಲ್ಲಿರ್ತವಂತೆ? ಪ್ರತಿ ಮನುಷ್ಯರ ಆತ್ಮ ಯಾರ ಕೈಯಲ್ಲಿರ್ತವೆ? ದೇವರ ಕೈಯಲ್ಲಿರ್ತವೆ. ಹಲ್ಲೆಲೂಯಾ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಆತ್ಮವು ಸಹಿತ ದೇವರಿಂದಲೇ ಕೊಡಲ್ಪಟ್ಟಿರುವಂಥದ್ದು. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ದೇವರು ಮನುಷ್ಯನನ್ನು ಮಣ್ಣಿನಿಂದ ಉಂಟು ಮಾಡಿ, ಆತನು ಮಣ್ಣಿನಿಂದ ಉಂಟು ಮಾಡಿದಂಥ ಮನುಷ್ಯನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದುವಂಥ ಸಮಯದಲ್ಲಿ ಆತನು ಬದುಕುವಂಥ ಪ್ರಾಣಿ ಆದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಅದರ ಅರ್ಥ ಏನು? ಬದುಕುವ ಪ್ರಾಣಿ ಆದರೆ ದೇವರ ಈ ಶ್ವಾಸ ಅನ್ನುವಂಥದ್ದು ಅದು ದೇವರಿಂದ ಕೊಡಲ್ಪಟ್ಟಂಥ ಶ್ವಾಸ, ದೇವರಿಂದ ಬರುವಂಥ ಜೀವಿತ. ಹಾಗಾದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ನಾವು ಯೋಬನು ಬರೆದ ಗ್ರಂಥ 12:10 ಹೇಳುವಂಥ ಸಮಯದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಬರ್ತದೆ, ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು ಎಂಬುದಾಗಿ. ಹಲ್ಲೆಲೂಯಾ. ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುತ್ತವೆ. ಹಾಗಾದರೆ ಅದರ್ಥ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ, ನನ್ನ ಆತ್ಮ, ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬರ ಆತ್ಮಗಳು ಸಹಿತ ಅದು ದೇವರಿಂದ ಸೃಷ್ಟಿಸಲ್ಪಟ್ಟಂಥವುಗಳು, ದೇವರಿಂದ ಈ ಲೋಕದಲ್ಲಿ ಕಳುಹಿಸಲ್ಪಟ್ಟಂಥವುಗಳು, ದೇವರಿಂದ ನಾವು ಸೃಷ್ಟಿಯಾಗಿದ್ದೇವೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನು ಸಹಿತ ದೇವರಿಂದ ಸೃಷ್ಟಿಸಲ್ಪಟ್ಟಿರುವುದರಿಂದ ದೇವರ ವಾಕ್ಯದ ಪ್ರಕಾರ ನಾವು ತಿರುಗಿ ದೇವರಿಗೆ ನಾವು ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು ಬಹಳ ಪ್ರಾಮುಖ್ಯ. ಯಾಕಂದರೆ ಈ ಲೋಕದಲ್ಲಿ ನಾವು ಬದುಕುವಂಥ ಸಮಯದಲ್ಲಿ ನಮ್ಮ ಜೀವಿತಕ್ಕೆ ಒಂದು ಬೆಲೆ ಇರಬೇಕು, ನಮ್ಮ ಜೀವಿತಕ್ಕೆ ಒಂದು ಉದ್ದೇಶ ಇರಬೇಕು, ನಮ್ಮ ಜೀವಿತಕ್ಕೆ ಒಂದು ಅರ್ಥ ಇರಬೇಕು. ಯಾಕೆಂದರೆ ಹೀ ಈಸ್ ದ ಕ್ರಿಯೇಟರ್. ಆದಿಕಾಂಡ 2:7 ನೋಡುವಾಗ ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗೆ ಅನುಸಾರವಾಗಿ ಉಂಟು ಮಾಡಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದ್ತೇವೆ. ಹೀ ಈಸ್ ದ ಲೈಫ್ ಗಿವರ್. ಯೋಹಾನ 4:4 ಓದ್ತೇವೆ, ಆತನಲ್ಲಿ ಜೀವ ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಕಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಹೀ ಈಸ್ ದ ಪ್ರಾಸ್ಪರರ್. ಅಂದರೆ ಯೋಹಾನ 10:10 ನಾವು ಓದ್ತೇವೆ ಅಂತ ಹೇಳಿದ್ರೆ, ಆತನಲ್ಲಿ ಜೀವವಿತ್ತು, ಆ ಜೀವಿತ ಅದು ಸಮೃದ್ಧಿಯಾಗಿ ಇರಬೇಕೆಂಬುದಾಗಿ ಆತನು ಬಂದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತ ನಮಗೇನು ಕೊಡೋದಕ್ಕೆ ಬಂದ? ಜೀವ ಮತ್ತು ಸಮೃದ್ಧಿಯನ್ನು ಕೊಡೋದಕ್ಕೆ ಬಂದ ಎಂಬುದಾಗಿ. ಮತ್ತು ಹೀ ಈಸ್ ಅ ಸೇವಿಯರ್. ಆತನು ನಮಗೆ ರಕ್ಷಕನು. ದೇವರ ವಾಕ್ಯ ಯೋಹಾನ 3:16 ಹೇಳ್ತದೆ ಅಂತ ಹೇಳಿದ್ರೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನು ಕೊಟ್ಟರು. ಏನಂತ ಹೇಳಿದ್ರೆ, ದೇವರು ತಾನು ಸೃಷ್ಟಿ ಮಾಡಿರುವುದರಿಂದ ಆತನು ನಮಗೆ ನಿತ್ಯ ಜೀವ ಕೊಡುವುದಕ್ಕೆ ಆತನು ತೀರ್ಮಾನಿಸಿದನು ಎಂಬುದಾಗಿ ನೋಡ್ತೇವೆ. ಮತ್ತು ದೇವರ ವಾಕ್ಯ ಹೇಳ್ತದೆ, ಹೀ ಈಸ್ ದ ಜಡ್ಜ್. ಆತನು ನೀತಿಯ ನ್ಯಾಯಾಧೀಶನೆಂಬುದಾಗಿ. ಪ್ರಕಟಣೆ ಗ್ರಂಥದಲ್ಲಿ 20ನೇ ಅಧ್ಯಾಯ 11-15 ವಚನಗಳವರೆಗೆ ನಾವು ಓದುವುದಾದರೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ, ಆತನು ಬಿಳಿ ಸಿಂಹಾಸನದ ಮೇಲೆ ಕೂತುಕೊಂಡು ಆತನು ಎಲ್ಲ ಆದಾಮನ ಕಾಲದಿಂದ ಅಲ್ಲಿವರೆಗೂ ಸಹಿತ ಆತನ ವಿರುದ್ಧವಾಗಿ ಜೀವಿಸಂಥ ಪ್ರತಿಯೊಬ್ಬರಿಗೂ ಸಹಿತ
ಆತನು ನ್ಯಾಯ ತೀರ್ಪು ಕೊಡೋದಕ್ಕೆ ಆತನು ಕೂತುಕೊಳ್ತಾನೆ ಎಂಬುದಾಗಿ. ಹಾಗಾದರೆ ಅದರ ಅರ್ಥ ಏನು ಪ್ರಿಯರೇ? ನಮ್ಮ ಜೀವಿತ ಅನ್ನುವಂಥದ್ದೇನಿದೆ ಅದು ಸಮಸ್ತ ಮನುಷ್ಯನ ಆತ್ಮಗಳು ಅವು ಆತನ ಕೈಯಲ್ಲಿರುತ್ತವೆ ಎಂಬುದಾಗಿ ಹೇಳುವಾಗ, ಇವತ್ತು ನಾವು ಬದುಕಿರುವಂಥದ್ದು ಕೇವಲ ಆತನು ಕೊಟ್ಟಂಥ ಜೀವಶ್ವಾಸದಿಂದ ಮಾತ್ರ ನಾವು ಬದುಕಿದ್ದೇವೆ. ಒಂದು ವೇಳೆ ಆತನು ನಮ್ಮಿಂದ ಶ್ವಾಸವನ್ನು ತೆಗೆದ್ರೆ ನಾವು ಬದುಕಿರೋದಕ್ಕೆ ಸಾಧ್ಯವಿಲ್ಲ. ಅನೇಕ ಸಾರಿ ನಾವು ಅನೇಕ ಪ್ರಯತ್ನಗಳನ್ನು ಮಾಡ್ತೇವೆ. ನಾವು ನಮ್ಮ ಜೀವಿತವನ್ನು ಉಳಿಸಿಕೊಳ್ಳೋದಕ್ಕೆ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ನಮ್ಮ ಜೀವಿತವನ್ನು ಉಳಿಸಿಕೊಳ್ಳೋದಕ್ಕೆ ಅನೇಕ ತೀರ್ಥಯಾತ್ರೆಗಳಿಗೆ ಹೋಗ್ತೇವೆ. ನಮ್ಮ ಜೀವಿತವನ್ನು ಉಳಿಸಿಕೊಳ್ಳೋದಕ್ಕೆ ಅನೇಕ ಯಾಗಗಳನ್ನು ಮಾಡ್ತೇವೆ. ಅನೇಕರು ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ 139ನೇ ಕೀರ್ತನೆಯಲ್ಲಿ, ಆತನು ನಮ್ಮನ್ನು ತಾಯಿ ಗರ್ಭದಲ್ಲಿ ರೂಪುಗೊಳ್ಳುವುದಕ್ಕಿಂತ ಮುಂಚೆ ನಮ್ಮನ್ನು ಆತನು ಬಲ್ಲನು. ಮತ್ತು ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ 139ನೇ ಕೀರ್ತನೆ ಒಂದು ಸಾರಿ ನಾವು ಓದಿಕೊಳ್ಳೋಣ. 139ನೇ ಕೀರ್ತನೆ ಭಾಳ ಚೆನ್ನಾಗಿ ಬರೆದಿದೆ. 139ನೇ ಕೀರ್ತನೆ ಅಲ್ಲಿ ಒಂದು ವಚನ ನಾವು ಓದೋದಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ ನಾನು 16ನೇ ವಚನ, 139 15ನೇ ವಚನ, ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ, ಅವುಗಳ ಒಟ್ಟು ಅಸಂಖ್ಯವಾಗಿದೆ ಎಂಬುದಾಗಿ ಆತನು ಹೇಳ್ತಾನೆ. ಅಂದರೆ ಅದರ ಅರ್ಥ ಏನು ಪ್ರಿಯರೇ? ಈವನ್ ಬಿಫೋರ್ ಯು ಆರ್ ಬಾರ್ನ್ ಗಾಡ್ ನೋಸ್ ಅಬೌಟ್ ಯು. Even before you are formed in the mother's womb, God knows about you. And the moment you are born in this world and till the death of your life, God knows everything about your life. ಅಂದರೆ ನಿನ್ನ ಜೀವಿತದ ಬಗ್ಗೆ ಎಲ್ಲವೂ ಸಹಿತ ಆತನು ತಿಳಿದುಕೊಂಡಿದ್ದಾನೆ ಎಂಬುದಾಗಿ ನಾವಿಲ್ಲಿ ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಹಾಗಾದರೆ ಅದರ ಅರ್ಥ ಏನಂತ ಹೇಳಿದ್ರೆ, ನಿನ್ನ ನಿತ್ಯತ್ವ ಮತ್ತು ನಿನ್ನ ಉಗಮ ಅದು ದೇವರಿಂದಲೇ ಆಗಿದೆ ಎಂಬ ಸತ್ಯವನ್ನು ನೀನು ತಿಳಿದುಕೊಳ್ಳಬೇಕು. ಮೊದಲನೇದಾಗಿ ನಿನ್ನ ಜೀವಿತದ ನಿಜಾಯಿತಿಯನ್ನು ತಿಳಿದುಕೋ. ನಿನ್ನ ಜೀವಿತಕ್ಕೆ ಯಾವುದೇ ಖಾತ್ರಿ ಇಲ್ಲ, ದೇವರು ಮಾತ್ರ ಖಾತ್ರಿ ಎಂಬುದಾಗಿ ತಿಳಿದುಕೋ. ಮತ್ತು ಮೂರನೇದಾಗಿ ನಿನ್ನ ನಿತ್ಯತ್ವ ಮತ್ತು ಉಗಮ ಅದು ದೇವರಿಂದಲೇ ಎಂಬುದಾಗಿ ತಿಳಿದುಕೋ. ನಾಲ್ಕನೇದಾಗಿ ಲೈಫ್ಸ್ ಬಿಟರ್ ಟ್ರೂತ್ ಎಂಬುದಾಗಿ ನೋಡ್ತೇವೆ. ಅಂದರೆ ಜೀವಿತದ ಕಟು ಸತ್ಯ. ಏನಪ್ಪ ಜೀವಿತದ ಕಟು ಸತ್ಯ ಎಂಬುದಾಗಿ ನೋಡುವಾಗ ಯೋಬ 21 23ರಿಂದ 26 ವಚನಗಳು. ಯೋಬ 21 23ರಿಂದ 26 ವಚನಗಳು ಏನಂತ ಬರೆದಿದೆ? ಒಬ್ಬನು ಸಮೃದ್ಧನಾಗಿ ತುಂಬ ಸುಖದಿಂದಲೂ ನೆಮ್ಮದಿಯಿಂದಲೂ ಇರುವಾಗ ಸಾಯುವನು. ಅವನ ತೊಟ್ಟಿಗಳಲ್ಲಿ ಹಾಲು ತುಂಬಿರುವುದು, ಅವನ ಆಸ್ತಿಗಳ ಮಜ್ಜೆಯು ಸಾರವಾಗಿರುವುದು. ಮತ್ತೊಬ್ಬನು ಲೇಷವೂ ಸುಖಾನುಭವವಿಲ್ಲದೆ ಮನೋವ್ಯಥೆ ಪಡುತ್ತಾ ಸಾಯುವನು. ಇಬ್ಬರು ಧೂಳಿನಲ್ಲಿ ಮಲಗುವರು, ಹುಳುಗಳು ಅವರನ್ನು ಮುತ್ತಿಕೊಳ್ಳುವವು. ಹಲ್ಲೆಲೂಯಾ. ಏನಂತ ಬರೆದಿದೆ ಇಲ್ಲಿ? ಇಬ್ಬರು ಧೂಳಿನಲ್ಲಿ ಮಲಗುವರು, ಇಬ್ಬರು ಧೂಳಿನಲ್ಲಿ ಮಲಗುವರು. ಒಂದು ಸತ್ಯ ಹೇಳ್ತೇನೆ ನಿಮಗೆ. ಏನಂತ ಹೇಳಿದ್ರೆ, ನಮ್ಮ ತಾಯಿ ನನಗನ್ನಿಸ್ತದೆ 1991ನೇ ಇಸ್ವಿ ಆಗಸ್ಟ್ 13ನೇ ತಾರೀಕಿನ ದಿವಸ ನಮ್ಮ ತಾಯಿ ಲೋಕದ ಯಾತ್ರೆಯನ್ನು ಮುಗಿಸಿ ಹೊರಟು ಹೋದರು. ಆ ಸಮಯದಲ್ಲಿ ನನಗೊಂದು ಟೆಲಿಗ್ರಾಮ್ ಬಂತು. ನಾನು ಬರೋದ್ರೊಳಗೆ ಅದು ತುಂಬ ತಡವಾಗಿತ್ತು. ನಮ್ಮ ತಾಯಿನ ಸಮಾಧಿ ಮಾಡಿದರು. ನಮ್ಮ ತಾಯಿ ತೀರಿ ಹೋದ ಮೇಲೆ ಒಂದು 5 ವರ್ಷ ಆದಮೇಲೆ ಅಥವಾ 6 ವರ್ಷ ಆದಮೇಲೆ ನಮ್ಮ ತಂದೆ ತೀರಿಕೊಂಡ್ರು. ನಮ್ಮ ತಾಯಿಯ ಈಗಿನ ಕಾಲದಲ್ಲಿ ಎಲ್ಲ ಕಡೆಗಳಲ್ಲಿ ಸಮಾಧಿಗಳ ಒಂದು ಕೊರತೆ ಇದೆ. ಅದಕ್ಕೆ ನಮ್ಮ ತಾಯಿಯ ಸಮಾಧಿ ಎಲ್ಲಿದೆಯೋ ಅಲ್ಲೇ ನಮ್ಮ ತಂದೆಯನ್ನು ಸಮಾಧಿ ಮಾಡಬೇಕೆಂಬುದಾಗಿ ಅದೇ ಸ್ಥಳದಲ್ಲಿ ಗುಂಡಿಯನ್ನು ತೋಡುವಂಥ ಸಮಯದಲ್ಲಿ ನಮ್ಮ ತಾಯಿಯನ್ನು ಹೂಣಿಟ್ಟಂಥ ಆ ಸ್ಥಳದಲ್ಲಿ ನಮ್ಮ ತಾಯಿಯ ಶವ ಇರಲಿಲ್ಲ. ಬಟ್ಟೆಯ ಒಂದು ಚುಂಗು ಮಾತ್ರ ಸಿಕ್ತು. ಅದರ ಅರ್ಥ ಏನು ಪ್ರಿಯರೇ? ದೇವರ ವಾಕ್ಯ ಹೇಳ್ತದೆ, ನೀನು ಮಣ್ಣು, ತಿರುಗಿ ಮಣ್ಣಿಗೆ ಸೇರು ಎಂಬುದಾಗಿ. ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಸತ್ತ ಮೇಲೆ ಆತನ ಅಂತ್ಯಸ್ಥಿತಿ ಅದು ಮಣ್ಣಿಗೆ ಸೇರಬೇಕು. ಒಂದು ವೇಳೆ ಯಾವುದಾದ್ರೂ ರೂಪದಲ್ಲಿಯೂ ಸಹಿತ ಅದು ಹೇಗೆ ಬಂತು ಅದೇ ರೀತಿಯಲ್ಲಿ ಅದು ಕೊನೆಯನ್ನು ಕಾಣಬೇಕೆಂಬುದಾಗಿ ಇಲ್ಲಿ ಜೀವನದ ಒಂದು ಕಟು ಸತ್ಯವನ್ನು ಯೋಬನು ಹೇಳುವಂಥವನಾಗಿದ್ದಾನೆ.
ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ಶ್ರೀಮಂತನಾಗಲಿ ಒಬ್ಬ ಬಡವನಾಗಲಿ, ಆತನು ಕೋಟ್ಯಾಧೀಶ್ವರನಾಗಲಿ, ಏನೆಂದರೆ ಆತನ ಕೋಟಿಗಟ್ಟಲೆ ಹಣವನ್ನು ಇದ್ದಂಥ ಮನುಷ್ಯನಾದರೂ ಸಹಿತ ಆತನನ್ನು ಹೂಣಬೇಕು. ಒಬ್ಬ ಬಡವ ಸತ್ರು ಸಹಿತ ಆತನ ಹೂಣಬೇಕು. ಆದರೆ ಇಬ್ಬರೂ ಸಹಿತ ಎಲ್ಲಿ ಹೋಗ್ತಾರಂತೆ? ಇಬ್ಬರು ಧೂಳಿನಲ್ಲಿ ಮೊಳಗುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಹುಳುಗಳು ಏನಂತೆ? ಅವರನ್ನು ಮುತ್ತಿಕೊಳ್ಳುವವು. ಅಂದರೆ ಅಲ್ಲಿ ಏನೂ ಇರೋದಿಲ್ಲ. ಹಾಗಾದರೆ ಜೀವನದ ಕಟ್ಟು ಸತ್ಯ ಇದು. ನಾವು ಬದುಕಿರುವಾಗ ಮಾತ್ರ ಈ ರೂಪಕ್ಕೆ, ಈ ದೇಹಕ್ಕೆ ಅನೇಕ ರೀತಿಯಾಗಿ ಅಲಂಕಾರಗಳನ್ನು ಮಾಡಿಕೊಳ್ತೇವೆ. ಬದುಕಿರುವಾಗ ನಾವು ಈ ಒಂದು ದೇಹವನ್ನು ಕಾಪಾಡಿಕೊಳ್ಳೋದಕ್ಕೆ ಅನೇಕ ಅಲಂಕಾರಗಳನ್ನು ಮಾಡಿಕೊಳ್ತೇವೆ. ಅನೇಕರು ಏನಪ್ಪ ಅಂದರೆ ಈ ದೇಹವನ್ನು ಸದೃಢವಾಗಿ ಇಟ್ಟುಕೊಳ್ಳಬೇಕೆಂಬುದಾಗಿ ಅನೇಕ ಬಲವನ್ನು ತಂದುಕೊಳ್ಳುವಂಥ ಅನೇಕ ಆಹಾರಗಳನ್ನು ಸ್ವೀಕಾರ ಮಾಡ್ತಾರೆ. ಇನ್ನು ಅನೇಕರು ಅನೇಕ ವ್ಯಾಯಾಮ ಮಾಡ್ತಾರೆ. ಅನೇಕರು ಏನಪ್ಪ ಅಂದರೆ ದೊಡ್ಡ ಶಕ್ತಿವಂತರಾಗ್ತಾರೆ, ಬಲವಂತರಾಗ್ತಾರೆ. ಕೆಲವು ಸುಂದರತೆಯನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಏನಪ್ಪ ಅಂದರೆ ಅನೇಕ ಕಾಂಪಿಟೇಷನ್ಗಳಿಗೆ ಹೋಗ್ತಾರೆ. ಎಲ್ಲ ನಿಜ, ಸರಿ. ಇವತ್ತಿನ ದಿವಸ ಈ ದೇಹಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಗಳನ್ನು ದೇಹಕ್ಕೆ ಚೆಂದಾಗಿಟ್ಟುಕೊಳ್ಳೋದಕ್ಕೋಸ್ಕರ, ಸುಂದರವಾಗಿಟ್ಟುಕೊಳ್ಳೋದಕ್ಕೋಸ್ಕರ, ಬಲವಾಗಿಟ್ಟುಕೊಳ್ಳೋದಕ್ಕೋಸ್ಕರ ನೀನು ಏನು ಬೇಕಾದರೂ ಮಾಡ್ಬೋದು. ಆದರೆ ಒಂದು ದಿನ, ಒಂದು ಸತ್ಯ, ಅದನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ. ಒಂದು ದಿನ ಬರ್ತದೆ, ನೀನು ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಅದಕ್ಕೆ ದೇವರ ವಾಕ್ಯದ ಒಂದು ಸ್ಪಷ್ಟವಾದಂಥ ವಚನ ಬರೆದಿದೆ. ಏನೆಂದರೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಮರಣ ಅನ್ನುವಂಥದ್ದು ಖಚಿತವಾಗಿ ಬಂದೇ ಬರ್ತದೆ. ಆ ಮರಣ ಬಂದ ಮೇಲೆ ಆತನಿಗೆ ನ್ಯಾಯ ತೀರ್ಪು. ಒಂದು ವೇಳೆ ಆತನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರು ನಂಬಿಕೆ ಇಟ್ಟು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಆತನ ದೇವರಿಂದ ಕ್ಷಮಾಪಣೆ ಹೊಂದಿದಂಥ ಮನುಷ್ಯನಾಗಿದ್ದರೆ ಆತನು ನ್ಯಾಯ ತೀರ್ಪನ್ನಿಂದ ತಪ್ಪಿಸಿಕೊಂಡು ದೇವರ ಒಂದು ಸಮಕ್ಷಮದಲ್ಲಿ ಇರುವುದಕ್ಕೆ ಆತನು ಹೋಗ್ತಾನೆ. ಒಂದು ವೇಳೆ ಆತನು ದೇವರನ್ನು ತಿರಸ್ಕಾರ ಮಾಡಿ ಕೇವಲ ಈ ಲೋಕದಲ್ಲಿರುವಾಗ ತನ್ನ ದೇಹವನ್ನು ಮೆಚ್ಚಿಸುವಂಥ ಕಾರ್ಯಗಳನ್ನು ಮಾಡೋದಕ್ಕೆ ಆತನು ಮಾತ್ರ ಪ್ರಯತ್ನ ಪಟ್ಟಿರೋದಾದರೆ ಒಂದು ದಿನ ಬರ್ತದೆ, ಆ ನ್ಯಾಯ ತೀರ್ಪಿನಲ್ಲಿ ಆತನು ಸಂಪೂರ್ಣವಾಗಿ ದೇವರಿಂದ ತೀರ್ಪು ಹೊಂದುವಂಥವನಾಗ್ತಾನೆ ಎಂಬುದಾಗಿ. ಪ್ರಿಯರೇ, ಹಾಗಾದರೆ ಜೀವನದ ಒಂದು ಕಟು ಸತ್ಯ ಏನಂತ ಹೇಳಿದ್ರೆ, ಎವ್ರಿ ಬಾಡಿ ಹ್ಯಾಸ್ ಎಂಡ್ ಇನ್ ಡಸ್ಟ್ ಎಂಬುದಾಗಿ. ಪ್ರತಿಯೊಂದು ದೇಹಿಗಳು ಅವರ ಅಂತ್ಯ ಅದು ಧೂಳಿನಲ್ಲೇ ಇರ್ತದೆ. ಇಲ್ಲ, ಎಕ್ಲೆಸಿಯಾಸ್ಟಸ್ ಪ್ರಸಂಗಿ 3ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತೇವೆ. ಪ್ರಸಂಗಿಯಲ್ಲಿ 3ನೇ ಅಧ್ಯಾಯ 19ರಿಂದ 22 ವಚನ ಬಹಳ ಚೆನ್ನಾಗಿದ್ದಾವೆ. 19ರಿಂದ 22 ವಚನಗಳು ಏನಂತ ಇದೆ, ಹೋದ್ರಿ? ಮನುಷ್ಯನ ಗತಿಯು ಪಶುವಿನ ಗತಿಯು ಒಂದೇ. ಪಶುವಿಗೆ ಸಾವು ಬರುವ ಹಾಗೆ ಮನುಷ್ಯನಿಗೂ ಬರುವುದು. ಎಲ್ಲಕ್ಕೂ ಪ್ರಾಣ ಒಂದೇ. ಮನುಷ್ಯನು ಪಶುವಿಗಿಂತ ಶ್ರೇಷ್ಠನಲ್ಲ. ಎಲ್ಲ ಬರೀ ಗಾಳಿಯೇ. ಎಲ್ಲ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವವು. ಎಲ್ಲ ಮಣ್ಣಿನಿಂದಾದವು, ಎಲ್ಲ ಮಣ್ಣಿಗೆ ಪುನಃ ಸೇರುವವು. ಮನುಷ್ಯನ ಆತ್ಮವು ಮೇಲಕ್ಕೆ ಏರುತ್ತದೋ, ಪಶುವಿನ ಆತ್ಮವು ಕೆಳಕ್ಕೆ ಇಳಿದು ಭೂಮಿಗೆ ಸೇರುತ್ತದೋ ಯಾರಿಗೆ ಗೊತ್ತು? ಹಲ್ಲೆಲೂಯಾ. ಸೊ ಇಲ್ಲಿ ಯೋಬನು ಒಂದು ತತ್ವಜ್ಞಾನದ ಮಾತನ್ನು ಮಾತನಾಡ್ತಾನೆ. ಇದರಲ್ಲಿ ತತ್ವಜ್ಞಾನ ಅಡಕವಾಗಿದೆ. ಮನುಷ್ಯ ಆತ್ಮ, ಪ್ರಾಣ, ಶರೀರವನ್ನು ಒಳಗೊಂಡಿದ್ದಾನೆಂಬುದಾಗಿ ನಾವು ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ತೇವೆ. ಒಂದು ವೇಳೆ ಇಲ್ಲಿ ಇರುವಂಥ ಒಂದು ಸತ್ಯ ಆತನು ಮಾತನಾಡ್ತಾ ಇರುವಂಥದ್ದು ಪ್ರಸಂಗಿ ಏನಂತ ಹೇಳಿದ್ರೆ, ಪ್ರಾಣಿ ಸತ್ತರೂ ಅಲ್ಲಿಗೆ ಹೋಗ್ತದೆ, ಮನುಷ್ಯ ಸತ್ತರೂ ಅಲ್ಲಿಗೆ ಹೋಗ್ತಾನೆ. ಆದರೆ ದೇವರ ವಾಕ್ಯದಲ್ಲಿ ಒಂದು ಸ್ಪಷ್ಟವಾದ ಮಾತು ಹೇಳ್ತದೆ ಅಂದರೆ, ಮನುಷ್ಯನ ಆತ್ಮ ಅದು ದೇವರಿಂದ ಬಂದ ಕಾರಣ ತಿರುಗಿ ಅದು ದೇವರ ಕಡೆಗೆ ಹೋಗಲೇಬೇಕು. ಒಂದು ತೀರ್ಪಿಗಾದರೂ ಹೋಗಬೇಕು ಅಥವಾ ಆಶೀರ್ವಾದಕ್ಕಾದರೂ ಹೋಗಲೇಬೇಕು. ಈಗ ಅದೇ ಪ್ರಸಂಗಿಯಲ್ಲಿ ನಾವು ಇನ್ನೊಂದು ವಚನ ನೋಡಿಕೊಳ್ಳೋಣ. 12ನೇ ಅಧ್ಯಾಯ 1ನೇ ವಚನ. ಪ್ರಸಂಗಿ 12ನೇ ಅಧ್ಯಾಯ 1ನೇ ವಚನ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರುಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಏನಂತೆ? ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸು. ಯಾಕಂದರೆ ಈ ಅರಸನಾದ ಸೊಲೊಮೋನನಿಗೆ ಚೆನ್ನಾಗಿ ಗೊತ್ತಿತ್ತು. ಅರಸನಾದ ಸೊಲೊಮೋನನು ಆತನೇನಪ್ಪ ಅಂತ ಹೇಳಿದ್ರೆ, ಆತನು ಈ ಲೋಕದಲ್ಲಿ ಯಾರಿಗೂ ಇಲ್ಲದೇ ಇರುವಂಥ ಶ್ರೇಷ್ಠವಾದ ಜ್ಞಾನವನ್ನು ಆತನು ಪಡೆದುಕೊಂಡಿದ್ದ. ಯಾಕಂದರೆ ಆ ಚಿಕ್ಕವನಿರುವಾಗಲೇ ಆತನಿಗೆ ಇಸ್ರಾಯೇಲರನ್ನ ಆಳುವಂಥ ಒಂದು ಜವಾಬ್ದಾರಿ ಕೊಡಬೇಕೆಂಬುದಾಗಿ ದೇವರು ಮನಸ್ಸು ಮಾಡಿದಂಥ ಸಮಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಅರಸನಾದ ಸೊಲೊಮೋನನಿಗೆ ದೇವರು ಕೇಳ್ತಾನೆ, ನಿನಗೆ ಏನು ಬೇಕೆಂಬುದಾಗಿ ಕೇಳುವಾಗ, ಈ ಜನರನ್ನು ಆಳುವುದಕ್ಕೋಸ್ಕರ ನನಗೆ ಜ್ಞಾನ ವಿವೇಕವನ್ನು ಕೊಡು ಎಂಬುದಾಗಿ ಕೇಳುವಂಥ ಸಮಯದಲ್ಲಿ ದೇವರು
ನೀನು ಐಶ್ವರ್ಯತನವನ್ನು ಕೇಳಲಿಲ್ಲ, ರಥಾಶ್ವಗಳನ್ನು ಕೇಳಲಿಲ್ಲ, ನೀನು ಬೇರೆ ಏನೂ ಬಲವನ್ನು ಕೇಳಲಿಲ್ಲ, ನೀನು ಎಲ್ಲಕ್ಕಿಂತ ಶ್ರೇಷ್ಠವಾದ ಜ್ಞಾನ ಮತ್ತು ವಿವೇಕ ಕೊಡು ಎಂಬುದಾಗಿ ಕೇಳಿದೆಯಲ್ಲ. ಅದಕ್ಕೆ ಜಗತ್ತಿನಲ್ಲಿ ನಿನಗಿಂತ ಜ್ಞಾನಿಗಳು ಯಾರೂ ಇಲ್ಲದಷ್ಟು ಜ್ಞಾನ ನಿನಗೆ ನಾನು ಕೊಡ್ತೇನೆ ಎಂಬುದಾಗಿ ಹೇಳಿ ಆತನಿಗೆ ಜ್ಞಾನ ಕೊಟ್ಟ. ಅಂಥ ಒಬ್ಬ ಜ್ಞಾನಿ ಆತನು ನುಡಿಯುವಂಥದ್ದು ಏನಂತ ಹೇಳಿದ್ರೆ, ಕಷ್ಟದ ದಿನಗಳ ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನ ಸ್ಮರಿಸು. ಪ್ರಿಯರೇ, ಎಷ್ಟು ಜನ ನಾವು ಈ 2019 ಮತ್ತು 2020 ಮಾರ್ಚ್ ತಿಂಗಳಿಂದ ಹಿಡಿದು ಇಲ್ಲಿವರೆಗೂ ಸಹಿತ ಜಗತ್ತಿನಂಥ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಒಂದು ಸಂಕಷ್ಟಕ್ಕೆ ಒಳಗಾಗಿದ್ದಾನೆ, ದುಃಖಕ್ಕೆ ಒಳಗಾಗಿದ್ದಾನೆ, ಚಿಂತೆಗೆ ಒಳಗಾಗಿದ್ದಾನೆ, ಬಾಧೆಗೆ ಒಳಗಾಗಿದ್ದಾನೆ. ಆತನು ನಿರೀಕ್ಷೆಯನ್ನು ಕಳೆದುಕೊಂಡು ಅನೇಕರು ಜೀವಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಜನರು ಹೊರಗೆ ಹಗುರವಾಗಿ ಹೋಗಿ ಅಡ್ಡಾಡೋದಕ್ಕೆ ಆಗಲಾರ್ದಂಥ ಒಂದು ಪರಿಸ್ಥಿತಿ ಬಂದಿದೆ. ಮನುಷ್ಯನು ಒಬ್ಬ ಮನುಷ್ಯನಿಗೆ ಕಾಯಿಲೆ ಬಂದಂಥ ಸಮಯದಲ್ಲಿ ಹೋಗಿ ಆತನ ಮಾತನಾಡಿಸುವಷ್ಟು ಏನೆಂದರೆ ಸಂಬಂಧವು ಇಟ್ಟುಕೊಳ್ಳಲಾರದಷ್ಟು ಒಂದು ಭಯಾನಕವಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಒಬ್ಬ ಮನುಷ್ಯ ಸತ್ತರೆ ಅವನಿಗೋಸ್ಕರ ಸಂಕಟ ಪಟ್ಟುಕೊಂಡು ದುಃಖ ಪಟ್ಟುಕೊಂಡು ಆತನ ಮರಣ ಯಾತ್ರೆಯಲ್ಲಿ ಹೋಗಿ ಆತನನ್ನು ಸಂತೈಸಬೇಕನ್ನುವಂಥ ಆ ಒಂದು ಸಮಯ ಈಗ ಇಲ್ಲ. ಈಗ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಸ್ವಂತ ಕುಟುಂಬದವರೇ ಒಂದು ವೇಳೆ ಲೋಕದ ಯಾತ್ರೆಯನ್ನು ಮುಗಿಸಿ ಹೊರಟು ಹೋದರೆ ಸ್ವಂತ ಕುಟುಂಬದವರೇ ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಆಗದಿರುವಂಥ ದುಸ್ಥಿತಿ ಮನುಷ್ಯನಿಗೆ ಎದುರಾಗಿದೆ. ಹಾಗಾದರೆ ಅದರ ಅರ್ಥ ಏನು? ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ನೀನು ಸೃಷ್ಟಿಕರ್ತನನ್ನು ಸ್ಮರಿಸು. ಈ ಜೀವಿತಕ್ಕೆ ಒಂದು ಅರ್ಥ ಇರಬೇಕು, ಒಂದು ಬೆಲೆ ಇರಬೇಕು, ಒಂದು ಉದ್ದೇಶ ಇರಬೇಕು. ಈಗಿಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿದೆ. 2020 ಯಾರು ಯೋಚನೆ ಮಾಡಿರಲಿಲ್ಲ, 2020 ಯಾರು ಸಹಿತ ಆಲೋಚನೆ ಮಾಡಿರಲಿಲ್ಲ. ಅಂಥ ಒಂದು ವಿಚಿತ್ರವಾದಂಥ ಒಂದು ಸಂಗತಿ ನಡೆಯಿತು. ಕರೋನಾ ಅನ್ನುವಂಥದ್ದು ಬಂದು ಇಡೀ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯರ ಸಮಾಧಾನ, ಶಾಂತಿ, ಸಂತೋಷ, ಸಂಬಂಧ ಎಲ್ಲವನ್ನು ಹಾಳು ಮಾಡಿಬಿಡ್ತು. ಕಷ್ಟದ ದಿನಗಳು ಬರೋದಕ್ಕಿಂತ ಮುಂಚೆ ನೀನು ಸೃಷ್ಟಿಕರ್ತನನ್ನು ಸ್ಮರಿಸು. ಪ್ರಿಯರೇ, ಈ ಸಮಯದಲ್ಲಿ ಜೀವನದ ಒಂದು ಕಟು ಸತ್ಯವನ್ನು ತಿಳಿದುಕೊಂಡು ನೀನು ದೇವರ ಹತ್ತಿರ ಬರುವಂಥ ಒಂದು ಸಮಯ ಇದು. ಹಲ್ಲೆಲೂಯಾ. ಅದೇ ಪ್ರಕಟಣೆ ಇದು ಅದೇ ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನ ಭಾಳ ಚೆನ್ನಾಗಿದೆ, ಓದ್ರಿ. ಆತ್ಮವು ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ, ವ್ಯರ್ಥವೇ ವ್ಯರ್ಥ, ಸಮರ್ಥವೂ ವ್ಯರ್ಥ ಎಂದು ಪ್ರಸಂಗಿಯು ಹೇಳುತ್ತಾನೆ. ಎಷ್ಟು ಸುಂದರವಾದಂಥ ವಚನ, ಎಷ್ಟು ಸುಂದರವಾದಂಥ ವಚನ. ಅಂದರೆ ಬಿಫೋರ್ ಯು ಎಂಡ್ ಯುವರ್ ಲೈಫ್, ಬಿಫೋರ್ ದ ಡೆತ್ ಕಮ್ಸ್ ಆನ್ ಯುವರ್ ಲೈಫ್, ಬಿ ಕೇರ್ಫುಲ್, ವರ್ಷಿಪ್ ದ ಲಿವಿಂಗ್ ಗಾಡ್. ದೇವರನ್ನು ಆರಾಧನೆ ಮಾಡು, ದೇವರನ್ನು ಕೊಂಡಾಡು, ದೇವರನ್ನು ಸ್ಮರಿಸು. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಏನಂತೆ? ಮಣ್ಣು ಭೂಮಿಗೆ ಸೇರಿ ಅಂದರೆ ನಿನ್ನ ಜೀವಿತ ಮಣ್ಣು, ಅದು ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಮಣ್ಣು ಇದ್ದ ಹಾಗೆ ಆಗಿಬಿಡ್ತದೆ ನಿನ್ನ ಜೀವಿತ. ನಿನ್ನ ಶರೀರ ಏನಕ್ಕೂ ಪ್ರಯೋಜನ ಇಲ್ಲ. ನಿನ್ನ ಶರೀರ ಈಗ ನಿನ್ನ ಶರೀರವನ್ನು ತೆಗೆದುಕೊಂಡು ಹೋಗಿ, ಈಗ ನಾವು ಸ್ಯಾನ್ ಫ್ರಾನ್ಸಿಸ್ ಅನ್ನುವಂಥ ಒಬ್ಬ ಏನಂತಂದರೆ ರೋಮನ್ ಕ್ಯಾಥಲಿಕ್ ಭಕ್ತನನ್ನು ನೋಡ್ತೇವೆ ಗೋವಾದಲ್ಲಿ. ಆತನ ಸ್ಯಾನ್ ಫ್ರಾನ್ಸಿಸ್ ಚರ್ಚ್ನಲ್ಲಿ ಎಷ್ಟೋ ವರ್ಷಗಳಿಂದ ಅಲ್ವಾ, ಸ್ಯಾನ್ ಫ್ರಾನ್ಸಿಸ್ ಅನ್ನುವಂಥ ಎಷ್ಟೋ ವರ್ಷಗಳಿಂದ ಆತನ ದೇಹವನ್ನು ಅಲ್ಲಿ ಅವರು ಏನಪ್ಪ ಅಂದರೆ ಒಂದು ಏನೋ ಪ್ರಿಸರ್ವೇಷನ್ ಹಾಕಿ ಅವ್ರನ್ನ ಇಟ್ಟಿದ್ರು. ಕೊನೆಗೇನಾಯಿತು, ಅದು ಕೊಳಿತಾ ಬರುವಂಥ ಸಮಯದಲ್ಲಿ ಆ ದೇಹವನ್ನು ತಗೊಂಡು ಹೋಗಿ ಅದನ್ನು ಮತ್ತೆ ಏನು ಮಾಡಿದರು, ಭೂಮಿಯಲ್ಲಿ ಉಳಿಟ್ರು. ಹಾಗಾದರೆ ಅದರ ಅರ್ಥ ಏನು? ನೀನು ಮಣ್ಣು, ಮಣ್ಣಿಗೆ ಸೇರುವಿ. ಈ ಸತ್ಯ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗೇ ಅಲ್ಟಿಮೇಟ್ಲಿ ವೇರ್ ಯು ಆರ್ ಸಪೋಸ್ ಟು ಗೋ, ವೇರ್ ಯುವರ್ ಸೋಲ್ ಮಸ್ಟ್ ಗೋ, ultimately it has to go to God who has created you, the one who is creator of your soul, spirit and life. You have to give it back to him. You have to have a price for that, your soul. You must have meaning for your soul. You must have a purpose for your soul. If not, your life is a vain. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನೀನು ಸೃಷ್ಟಿಕರ್ತನನ್ನು ಸ್ಮರಿಸದೇ ಇರಬೇಡ. ಯಾಕಂತ ಹೇಳಿದ್ರೆ, ನೀನು ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಲಾರದೆ ನಿನ್ನ ಇಷ್ಟಕ್ಕನುಸಾರವಾಗಿ ಲೋಕದಲ್ಲಿ ಜೀವಿಸಿ ನಿನಗಿಷ್ಟವಾದಂಥ ದೇವತೆಗಳನ್ನು ಆರಿಸಿಕೊಂಡು ನಿನಗಿಷ್ಟವಾದಂಥ ರೀತಿಯಲ್ಲಿ ನೀನು ದೇವರನ್ನು ಕಂಡುಕೊಳ್ಳೋದಕ್ಕೆ, ನಿನ್ನ ತತ್ವಜ್ಞಾನದಿಂದ ದೇವರನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರೆ ಒಂದು ದಿನ ಬರ್ತದೆ, ಆ ದೇವರು ಬಂದಂಥ ಸಮಯದಲ್ಲಿ ನೀನು ಆತನನ್ನು ತಿರಸ್ಕರಿಸಿದ್ದಕ್ಕೆ ಅದನ್ನು ತಕ್ಕ ಬೆಲೆ ನೀನು ತೆತ್ತಬೇಕಾಗ್ತದೆ.
ನಾವು ಇನ್ನೊಂದು ವಚನ ನೋಡಿಕೊಳ್ಳೋಣ. ಎಕ್ಲೆಸಿಯಾಸ್ಟಸ್ 11:9 ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ಹಲ್ಲೆಲೂಯ. ಎಂತಹ ಸ್ಪಷ್ಟವಾದಂಥ ಒಂದು ವಚನ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯವನಸ್ಥನೇ ಏನಂತೆ, ಯವನಸ್ಥರಿಗೆ ಇವತ್ತಿನ ದಿನಮಾನಗಳಲ್ಲಿ ನೀವು ಬುದ್ಧಿ ಹೇಳೋದಕ್ಕೆ ಹೋದರೆ ಅವ್ರಿಗೇನಾದರೂ ನೀನು ನಡೆಯಬೇಕಾದಂಥ ಮಾರ್ಗ ಹೀಗೆ ರೀತಿಯಾಗಿರಬೇಕು, ದೈವ ಮಾರ್ಗದಲ್ಲಿ ನಡಿಬೇಕಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವರು ಮಾಡ್ತಿರುವಂಥ ಅವರ ಮೋಜು ಮಸ್ತಿಗಳನ್ನು ಮಾಡ್ತಿರುವಂಥದ್ದು, ಅವರು ಇಷ್ಟಕ್ಕನುಸಾರವಾಗಿ ಜೀವಿಸ್ತಾ ಇರುವಂಥದ್ದು ಅವ್ರಿಗೆ ಹೋಗಿ ಎಚ್ಚರಿಕೆ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡುವ ಸಮಯದಲ್ಲಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಆತನು ತಾನು ಆರಿಸಿಕೊಂಡಂಥ ಮಾರ್ಗದಲ್ಲಿ ಸುಖವನ್ನು ಅನುಭವಿಸಬೇಕಂತ ಅನೇಕ ಯವನಸ್ಥರು ಇವತ್ತಿನ ದಿವಸ. ಒಂದು ವೇಳೆ ಬೆಂಗಳೂರಿಗೆ ಹೋದರೆ ಅಲ್ಲಿ ಫ್ರೇಜರ್ ಟೌನ್, ಕಾಕ್ಸ್ ಟೌನ್ ಮತ್ತು ಏನಪ್ಪ ಅಂದರೆ ಲಿಂಗರಾಜಪುರಂ ಅನ್ನುವಂಥ ಕೆಲವೊಂದು ಸ್ಥಳಗಳಲ್ಲಿ MG ರೋಡ್, ಬ್ರಿಗೇಡ್ ರೋಡ್ ಅಂಥ ಒಂದು ಸ್ಥಳಗಳಿಗೆ ಹೋಗೋದಾದರೆ ಅನೇಕ ಯವನಸ್ಥರು ಡ್ರಗ್ ಅಡಿಕ್ಟ್ಸ್ ಆಗಿ ಮತ್ತು ಬರುವಂಥ ಆ ಒಂದು ವಸ್ತುಗಳನ್ನು ತೆಗೆದುಕೊಂಡು ರೋಡ್ಗಳಲ್ಲಿ, ಗಟರ್ಗಳಲ್ಲಿ, ಅಲ್ಲಿ ಗಟರಿನ ದಂಡಿಗಳಲ್ಲಿ ಬಿದ್ದಂಥ ಕೂತುಕೊಂಡಂಥ ಅನೇಕ ಜನರನ್ನು ನಾವು ನೋಡ್ತಾ ಇದ್ವಿ. ಈಗ ಒಂದು ವೇಳೆ ಕೊರೋನಾ ವೈರಸ್ ಬಂದ ಮೇಲೆ ಅವರಿಗೆ ಅಡ್ಡಾಡೋದಕ್ಕೆ, ಹೊರಗೆ ಬರೋದಕ್ಕೆ ಪರ್ಮಿಷನ್ ಇಲ್ಲಾರ್ದಿರ್ಬೋದು. ನಾನು ಬೆಂಗಳೂರಿನಲ್ಲಿ ಇದ್ದಂಥ ಸಮಯದಲ್ಲಿ ಅನೇಕ ಜನರು ನಾವು ನೋಡ್ತೇವೆ ಅಂತ ಹೇಳಿದ್ರೆ they were completely spoiled by the things of this world. ನಿನ್ನ ದೇಹಕ್ಕೆ ಸುಖ ಬೇಕಾ, ಸುಖವನ್ನು ಅನುಭವಿಸು. ಮತ್ತು ಬರುವಂಥದ್ದನ್ನು ನೀನು ಕುಡಿ, ತಿನ್ನು, ಮಜಾ ಮಾಡು, ಎಲ್ಲ ಮಾಡು. ನಿನ್ನ ಕಣ್ಣಿಗೆ ಸರಿ ಬೀಳುವಂಥದ್ದನ್ನು ಮಾಡು. ನಿನಗೆ ಒಂದು ವೇಳೆ ನಿನಗೆ ಹೃದಯಕ್ಕೆ ಯಾವುದು ಹರ್ಷಗೊಳಿಸೋದು ಅದನ್ನು ಮಾಡು. ಮನಸ್ಸಿಗೆ ತಕ್ಕಂತೆ ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದುಕೋ. ಆದರೆ ಅಂತ ದೇವರ ವಾಕ್ಯ ಹೇಳ್ತದೆ, ಏನಂತೆ, ಆದರೆ ಈ ಎಲ್ಲ ವಿಷಯಗಳಿಗಳಲ್ಲಿಯೂ ಸಹಿತ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನು ಎಂದು ತಿಳಿದಿರು. ನಿನ್ನ ಹೃದಯದಿಂದ ಕರಕರೆಯನ್ನು, ದೇಹದಿಂದ ಶ್ರಮೆಯನ್ನು ತೊಲಗಿಸು. ಬಾಲ್ಯವು ಪ್ರಾಯವು ವ್ಯರ್ಥವಷ್ಟೇ. ಏನಂತೆ, ಇವತ್ತು ಯಾವ ಕರಕರೆಯಿಂದ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ? ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ಇವತ್ತಿನ ದಿವಸ ಅನೇಕರು ಜೀವಿತದ ಅರ್ಥವನ್ನು ಕಂಡುಕೊಳ್ಳೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡಿ ಸೋತು ಹೋಗ್ತಾ ಇದ್ದಾರೆ. ಸತ್ಯವೇದ ನಮ್ಮ ಜೀವಿತಕ್ಕೆ ಅರ್ಥವನ್ನು ಕೊಡುವಂಥ ಒಂದು ಪುಸ್ತಕವಾಗಿದೆ, ಪವಿತ್ರವಾದ ಪುಸ್ತಕ, ದೇವರಿಂದ ಕೊಡಲ್ಪಟ್ಟಂಥ ಒಂದು ಪುಸ್ತಕ. ಅದು ಸತ್ಯವೇದ, ಅದು ಜೀವಿತಕ್ಕೆ ಅರ್ಥವನ್ನು ಕೊಡುವಂಥ ಒಂದು ಪುಸ್ತಕವಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. 5ನೇದು ನೋಡ್ತೇನೆ, ಲೈಫ್ಸ್ ರಿಯಲೈಸೇಷನ್, ತಿಳುವಳಿಕೆ, ಜೀವಿತದ ತಿಳುವಳಿಕೆ. ಏನಪ್ಪ? ಯೋಬನ ಬರೆದ ಗ್ರಂಥ 32ನೇ ಅಧ್ಯಾಯ 8ನೇ ವಚನ. ಯೋಬ 32 8ನೇ ವಚನ. ಆದರೆ ಮನುಷ್ಯರಲ್ಲಿ ಆತ್ಮವೊಂದುಂಟು, ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ದೊರೆಯುತ್ತದೆ. ಏನಂತೆ? ಮನುಷ್ಯರಲ್ಲಿ ಏನಿದೆ ಅಂತೆ? ಮನುಷ್ಯರಲ್ಲಿ ಆತ್ಮ ಒಂದುಂಟು, ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ದೊರೆಯುತ್ತದೆ. ಅಂದರೆ ನಿನ್ನ ಜೀವಿತದ ಒಂದು ತಿಳುವಳಿಕೆಯನ್ನು ನೀವು ಹೊಂದಿಕೊಳ್ಳಬೇಕೆಂದರೆ, ನಿನ್ನ ಜೀವಿತಕ್ಕೆ ಒಂದು ತಿಳುವಳಿಕೆ ಬರಬೇಕಂತ ಹೇಳಿದ್ರೆ ಅದು ದೇವರ ಆತ್ಮನಿಂದ ಬರುವಂಥದ್ದಾಗಿದೆ. ಇದು ದೇವರ ವಾಕ್ಯ. ಮನುಷ್ಯರಲ್ಲಿ ಆತ್ಮ ಒಂದುಂಟು, ಸರ್ವಶಕ್ತನ ಶ್ವಾಸದಿಂದ. ದೇವರು ಮೂಗಿನಲ್ಲಿ ಶ್ವಾಸವನ್ನು ಊದಿದ್ರೆ ಆತನು ಬದುಕುವ ಪ್ರಾಣಿ ಅದನೆಂಬುದಾಗಿ ಆದಿಕಾಂಡದಲ್ಲಿ ನೋಡ್ತೇವೆ. ಹಾಗಾದರೆ ಅದರ ಅರ್ಥ ಏನು? ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ಆ ಶ್ವಾಸದಿಂದ, ದೇವರು ಕೊಡುವಂಥ ಶ್ವಾಸದಿಂದ ಅವನಿಗೆ ಏನು ಸಿಗ್ತದೆ? ವಿವೇಕ ದೊರೆಯುತ್ತದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ನಾವು ಜ್ಞಾನೋಕ್ತಿ 9ನೇ ಅಧ್ಯಾಯ 10ನೇ ವಚನ ಓದುವಂಥ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಹಲ್ಲೆಲೂಯಾ. ಜ್ಞಾನೋಕ್ತಿ 9:10 ಏನು? ದೇವರ ಭಯವೇ ಜ್ಞಾನಕ್ಕೆ ಮೂಲ. ಎಷ್ಟು ಚೆನ್ನಾಗಿದೆ ದೇವರ ವಾಕ್ಯ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಹಲ್ಲೆಲೂಯಾ. ಏನಂತೆ? ಯೆಹೋವನ ಭಯ ಜ್ಞಾನಕ್ಕೆ ಮೂಲ. ಅಂದರೆ ನೀನು ದೇವರಲ್ಲಿ ನೀನು ಭಯಭಕ್ತಿ ಉಳ್ಳವನಾಗಿದ್ದರೆ ಡೆಫಿನೆಟ್ ಆಗಿ ನಿನಗೇನಂತದೆ? ಜ್ಞಾನ ಸಿಗ್ತದೆ. ಆ ಜ್ಞಾನದಿಂದ ನೀನು ಏನಂದರೆ ಪರಿಶುದ್ಧನ ತಿಳುವಳಿಕೆಯನ್ನು ಹೊಂದಿಕೊಳ್ತೀಯ. ಪರಿಶುದ್ಧನ ತಿಳುವಳಿಕೆಯನ್ನು ಹೊಂದಿಕೊಳ್ಳುವಂಥ ಸಮಯದಲ್ಲಿ ನಿನಗೆ ಈ ಲೋಕದಲ್ಲಿ ಒಂದು ಅರ್ಥ ಇರ್ತದೆ, ಒಂದು ಏನಂದರೆ ಉದ್ದೇಶ ಇರ್ತದೆ. ಹಾಗಾದರೆ ಮನುಷ್ಯನ ಜೀವಿತಕ್ಕೆ ಒಂದು ಬೆಲೆ ಇರಬೇಕು, ಅರ್ಥ ಇರಬೇಕು, ಉದ್ದೇಶ ಇರಬೇಕು. ಇವು ಮೂರು ಇಲ್ಲ ಅಂತ ಹೇಳಿದ್ರೆ ಆತನ ಬದುಕು ವ್ಯರ್ಥವಾಗಿರ್ತದೆ. ಮತ್ತು ನಾವು ಅದೇ ಜ್ಞಾನೋಕ್ತಿಯಲ್ಲಿ 1:7 ನೋಡುವಾಗ ಸೇಮ್ ವಚನ, ಅದೇ ರೀತಿಯಾದಂಥ ಒಂದು ವಚನ. ಏನಂತ ಹೇಳಿದ್ರೆ, ಯೆಹೋವನ ಭಯವೇ
ತಿಳುವಳಿಕೆಗೆ ಮೂಲವು, ಮೂರ್ಖರಾದರೋ ಜ್ಞಾನವನ್ನು ಶಿಕ್ಷೆಯನ್ನು ಅಸಾಧ್ಯ ಮಾಡುವರು. ಹಲ್ಲೆಲೂಯ. ಏನಂತೆ? ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಹಲ್ಲೆಲೂಯ. ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಾಧ್ಯ ಮಾಡುವರು. ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಹಾಗಾದರೆ ಪ್ರಿಯರೇ, ಇವತ್ತಿನ ದಿವಸ ಈ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಏನೆಂದರೆ, ಮತ್ತೊಂದು ಸಾರಿ ನಾವು ಯೋಹಾನ ಬರೆಸುವ ವಾರ್ತೆ 17ನೇ ಅಧ್ಯಾಯ 3ನೇ ವಚನ ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ. ಏನಂತೆ? ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಕ್ರಿಸ್ತನನ್ನು ನಂಬುವಂಥದ್ದೇ, ತಿಳಿಯುವಂಥದ್ದೇ ನಿತ್ಯ ಜೀವ ಎಂಬುದಾಗಿ. ಹಾಗಾದರೆ ಅದರ ಅರ್ಥ ಸ್ಪಷ್ಟವಾಗಿ ಏನಂತ ಹೇಳಿದ್ರೆ, ದೇವರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ಲೋಕದಲ್ಲಿ ಕಳುಹಿಸಿಕೊಟ್ಟಿರುವಂಥ ಉದ್ದೇಶ, ನಿನ್ನ ಜೀವಿತಕ್ಕೆ ಒಂದು ಬೆಲೆ ಬರಬೇಕು. ನಿನ್ನ ಜೀವಿತಕ್ಕೆ ಯಾವುದೇ ಬೆಲೆ ಇರಲಾರದೇ ಇರುವಂಥ ಸಮಯದಲ್ಲಿ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಆತನು ಬದುಕಿಸಿದನು ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಓದ್ತೇವೆ. ಎಫೆಸ 2ನೇ ಅಧ್ಯಾಯ ನಾವು ಓದುವಂಥ ಸಮಯದಲ್ಲಿ, ಆತನ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿರುವ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ಮಿಕ್ಕಾದವರಂತೆ ಸ್ವಭಾವಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿ, ದಿಸ್ ಇಸ್ ವಾಟ್ ದ ಫ್ಯಾಕ್ಟ್ ಆಫ್ ಲೈಫ್. ದಿಸ್ ಇಸ್ ವಾಟ್ ಯುವರ್ ಲೈಫ್. ಅಪರಾಧಗಳ ಮತ್ತು ಪಾಪಗಳಿಂದ ಸತ್ತವರಾಗಿದ್ದಿ, ನೀನು ಸತ್ತವನಾಗಿದ್ದಿ, ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದಿ, ದೇವರ ಶಿಕ್ಷೆಗೆ ಗುರಿಯಾಗಿದ್ದಿ. ನಿನ್ನ ಜೀವಿತಕ್ಕೆ ಯಾವುದೇ ಒಂದು ಅರ್ಥ ಇರಲಿಲ್ಲ, ಜೀವಿತಕ್ಕೆ ಯಾವುದೇ ಒಂದು ಬೆಲೆ ಇರಲಿಲ್ಲ, ಜೀವಿತಕ್ಕೆ ಯಾವುದೇ ಒಂದು ಉದ್ದೇಶ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತನು, ಆತನು ಏನಂತಂದರೆ ನಮ್ಮ ಪಾಪಗಳನ್ನು ಬಿಡಿಸಿ ಕಾಯುವುದಕ್ಕೋಸ್ಕರ ಆತನು ದೇವರು ನೇಮಿಸಿದ ಯಜ್ಞದ ಕುರಿಯಾಗಿ ಆತನು ಈ ಲೋಕಕ್ಕೆ ಬಂದು ತನ್ನ ಪರಿಶುದ್ಧ ರಕ್ತವನ್ನು ಶಿಲುಬೆ ಮೇಲೆ ಸುರಿಸೋದ್ರ ಮೂಲಕವಾಗಿ ನಿನಗೆ ಬರತಕ್ಕಂಥ ಶಿಕ್ಷೆನ ತನ್ನ ಮೇಲೆ ಹಾಕಿಕೊಂಡು ನಿನ್ನ ಜೀವಿತಕ್ಕೆ ಒಂದು ಬೆಲೆಯನ್ನು ಕಟ್ಟಿ ಆ ಶಿಲುಬೆ ಮೇಲೆ ತೂಗಾಡುವಾಗ ಆತನ ರಕ್ತವೆಂಬ ಪರಿಶುದ್ಧ ರಕ್ತವ ಬೆಲೆಯನ್ನು ಕಟ್ಟಿ ನಿನ್ನನ್ನು ಆತನು ದಾಸತ್ವದಿಂದ ಬಿಡುಗಡೆ ಮಾಡಿ ನಿನ್ನನ್ನು ಕೊಂಡುಕೊಂಡಿದ್ದಾನೆ. ಈಗ ಕೊಂಡುಕೊಂಡಿರೋದ್ರಿಂದ ನಿನ್ನ ಜೀವಿತಕ್ಕೆ ಒಂದು ಬೆಲೆ ಇದೆ. ಯು ಹ್ಯಾವ್ ವ್ಯಾಲ್ಯೂ ಫಾರ್ ಯುವರ್ ಲೈಫ್, ಯು ಹ್ಯಾವ್ ಪರ್ಪಸ್ ಫಾರ್ ಯುವರ್ ಲೈಫ್, ಯು ಹ್ಯಾವ್ ಮೀನಿಂಗ್ ಫಾರ್ ಯುವರ್ ಲೈಫ್. ಅದಕ್ಕೆಲ್ಲ ದೇವರ ವಾಕ್ಯ ಹೇಳ್ತದೆ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು ನೋಡ್ತೇವೆ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಜೀವಿತದ ಕಟು ಸತ್ಯ ಏನಪ್ಪ? ಜೀವಿತದ ಕಟು ಸತ್ಯ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಏನಂದರೆ ಲೈಫ್ಸ್ ರಿಯಲೈಸೇಷನ್ ಎಂಬುದಾಗಿ ನೋಡುವಾಗ ಜೀವಿತದ ತಿಳುವಳಿಕೆ ಏನಪ್ಪ ಅಂತ ಹೇಳಿದ್ರೆ, ಒಬ್ಬನೇ ದೇವರಾಗಿರುವಂಥ ಯೇಸು ಕ್ರಿಸ್ತನನ್ನು ನಂಬುವಂಥದ್ದೇ ನಿತ್ಯ ಜೀವ. ಕೊನೆಯದಾಗಿ ನಾವು ನೋಡ್ತೀವಿ ಅಂದರೆ ಲೈಫ್ಸ್ ಎಕ್ಸ್ಪೆಕ್ಟೇಷನ್ ಎಂಬುದಾಗಿ, ಅಂದರೆ ಜೀವಿತದ ಅಪೇಕ್ಷೆ ಏನು ಎಂಬುದಾಗಿ ನೋಡುವಾಗ ಕೀರ್ತನೆ 90:12ನೇ ವಚನದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಕೀರ್ತನೆ 90:12ನೇ ವಚನ ಬಹಳ ಸುಂದರವಾದಂಥ ಒಂದು ವಚನ. ಕೀರ್ತನೆ 90:12ನೇ ವಚನ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು. ಹಲ್ಲೆಲೂಯಾ. ನೋಡ್ರಿ, ನಮ್ಮ ದಿನಗಳು ಏನಂತೆ? ಇಟ್ ಮಸ್ಟ್ ಬಿ ಅ ಪ್ರೇಯರ್ ಆಫ್ ಎವ್ರಿ ಬಿಲೀವರ್, ಇಟ್ ಮಸ್ಟ್ ಬಿ ಅ ಪ್ರೇಯರ್ ಆಫ್ ಎವ್ರಿ ಲಿವಿಂಗ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ಬದುಕ್ತಾ ಇರುವಂಥ ಪ್ರತಿಯೊಬ್ಬ ಮನುಷ್ಯನ ಒಂದು ಆತ್ಮದಿಂದ ತುಂಬಿದಂಥ ಒಂದು ಪ್ರಾರ್ಥನೆ ಆಗಿರಬೇಕು. ದೇವರ ಹತ್ರ ಆತನು ಇಂಥ ಒಂದು ಪ್ರಾರ್ಥನೆಯನ್ನು ಮಾಡುವಂಥವನಾಗಿ ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು. ಯಾಕೆ? ಮನುಷ್ಯನಿಗೆ ದೈವಿಕ ಜ್ಞಾನವೊಂದು ಇಲ್ಲವಾದರೆ ಆತನು ದೇವರಿಂದ ದೂರವಾಗ್ತಾನೆ. ದೇವರಿಂದ ದೂರವಾದರೆ ಲೋಕದ ಪಾಪ ಆತನನ್ನು ಆವರಿಸಿಕೊಳ್ತದೆ. ಲೋಕದ ಪಾಪ ಆತನನ್ನು ಆವರಿಸಿಕೊಂಡ್ರೆ ಆತನಿಗೆ ದೇವರಿಂದ ಬರತಕ್ಕಂಥ ಆ ಒಂದು ನಿತ್ಯ ಜೀವದ ಭಾಗ್ಯ ಆತನಿಗೆ ಸಿಗೋದಿಲ್ಲ. ದೇವರಿಂದ ನಿತ್ಯ ಜೀವದ ಭಾಗ್ಯ ಆತನಿಗೆ ಸಿಗದೇ ಇದ್ದರೆ ದೇವರಿಂದ ಕೊಡಲ್ಪಟ್ಟಂಥ ಶ್ರೇಷ್ಠವಾದ ಜ್ಞಾನದಿಂದ ತುಂಬಿದಂಥ ನಿತ್ಯ ಜೀವದ ಭಾಗ್ಯ ಆತನಿಗೆ ಸಿಗೋದಿಲ್ಲ. ನಿತ್ಯ ಜೀವ ಇಲ್ಲ ಅಂತ ಹೇಳಿದ್ರೆ ಆತನಿಗೆ ನಿತ್ಯ ನರಕ ಅನ್ನುವಂಥದ್ದು ಇರ್ತದೆ ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಇದರ ಅರ್ಥ ಏನಂದರೆ ಲೈಫ್ಸ್ ಎಕ್ಸ್ಪೆಕ್ಟೇಷನ್, ವಾಟ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯುವರ್ ಲೈಫ್ ಆ್ಯಂಡ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಗಾಡ್. ಯು ನೀಡ್ ಟು ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ಗಾಡ್ ಆ್ಯಂಡ್ ಗಾಡ್ ವಿಲ್ ಆಲ್ಸೋ ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ಯು. ವಾಟ್ ಯು ಆರ್ ಸಪೋಸ್ ಟು ಎಕ್ಸ್ಪೆಕ್ಟ್ ಫ್ರಮ್ ಗಾಡ್, ನೀವು ದೇವರಿಂದ ಏನು ಕೇಳಬೇಕು? ನಮ್ಮ ದಿನಗಳು ಕೊಂಚವೆಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು.
ದೇವರೇ, ಈ ಜೀವಿತಕ್ಕೆ ಒಂದು ಅರ್ಥವನ್ನು ಕೊಡು, ಈ ಜೀವಿತಕ್ಕೆ ಒಂದು ಬೆಲೆಯನ್ನು ಕೊಡು, ಈ ಜೀವಿತಕ್ಕೆ ಒಂದು ಉದ್ದೇಶವನ್ನು ಕೊಡು. ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ ತಿಳಿದುಕೊಳ್ಳಬೇಕು. ಯಾಕೆ? ನಿತ್ಯತ್ವಕ್ಕೆ ಹೋಲಿಕೆ ಮಾಡುವಂಥ ಸಮಯದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನೆಂದರೆ, ಒಂದು ದೊಡ್ಡ ಗೋಡೆಯಲ್ಲಿರುವಾಗ ಆ ಒಂದು ಗೋಡೆ ವೈಟ್ ವಾಶ್ ಮಾಡಿದಂಥ ಒಂದು ಗೋಡೆ ಅದೇನಪ್ಪ ಅಂದರೆ ಒಂದು ನಿತ್ಯತ್ವಕ್ಕೆ ಅದು ಹೋಲಿಕೆ ಮಾಡುವಾಗ ನಾವು ಬಾಲ್ ಪೆನ್ ತೆಗೆದುಕೊಂಡು ಒಂದು ಸಣ್ಣ ಡಾಟನ್ನು ಎಲ್ಲಾದರೂ ಇಟ್ಟರೆ ಆ ಡಾಟು ಅದೇನಪ್ಪ ಅಂದರೆ ನಮ್ಮ ಜೀವಿತವನ್ನು ಸೂಚಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಸೊ ಈ ಸಮಯದಲ್ಲಿ ಹಾಗಾದರೆ ದೇವರ ವಾಕ್ಯ ಹೇಳ್ತದೆ 39ನೇ ಕೀರ್ತನೆ 4 ಮತ್ತು 5ನೇ ವಚನ. ಕೀರ್ತನೆ 39, 4 ಮತ್ತು 5ನೇ ವಚನ. ಯೆಹೋವನೇ, ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸು. ನನ್ನ ಆಯುಸ್ಸನ್ನು ಗೇಣುದ್ದವಾಗಿ ಮಾಡಿದ್ದೀಯಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂದೆನು. ಮನುಷ್ಯನೆಂಬವನು ಎಷ್ಟು ಸ್ಥಿರನೆಂದು ಕಂಡರೂ ಬರೀ ಉಸಿರೇ. ಹಲ್ಲೆಲೂಯಾ. ಇದು ಜೀವಿತದ ಕಟ್ಟು ಸತ್ಯ. ನೀನಿದನ್ನು ಏನೆಂದರೆ ಈ ಸತ್ಯವನ್ನು ತಿಳಿದುಕೊಂಡು ಇಲ್ಲಿ ದೇವರು ಆ ಒಂದು ಭಕ್ತನೇ ಪ್ರಾರ್ಥನೆ ಮಾಡುವ ಹಾಗೆ, ಯೆಹೋವನೇ, ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸು. ಅದು ಯಾರು ತಿಳಿಸ್ತಾರೆ? ನಿನ್ನ ಹಣ ನಿನ್ನನ್ನು ಕಾಪಾಡಿಕೊಳ್ಳೋದಕ್ಕಾಗೋದಿಲ್ಲ, ನಿನ್ನ ಆಸ್ತಿ ನಿನ್ನನ್ನು ಕಾಪಾಡಿಕೊಳ್ಳೋದಕ್ಕಾಗೋದಿಲ್ಲ, ನಿನ್ನ ಬಲ ನಿನ್ನನ್ನು ಕಾಪಾಡಿಕೊಳ್ಳೋದಕ್ಕಾಗೋದಿಲ್ಲ, ನಿನ್ನ ಸುಂದರತೆ ನಿನ್ನನ್ನು ಕಾಪಾಡಿಕೊಳ್ಳೋದಕ್ಕಾಗೋದಿಲ್ಲ, ನಿನ್ನ ತಂದೆ ತಾಯಿಗಳು ಏನೆಂದರೆ ವಂಶಾವಳಿ ನಿನ್ನನ್ನು ಕಾಪಾಡಿಕೊಳ್ಳೋದಕ್ಕಾಗೋದಿಲ್ಲ, ಯಾವುದೂ ಸಹಿತ ನಿನ್ನನ್ನು ಕಾಪಾಡೋದಕ್ಕಾಗೋದಿಲ್ಲ. ಆದರೆ ನಿನ್ನನ್ನು ಕಾಪಾಡಬೇಕಂತ ಹೇಳಿದ್ರೆ, ನಿನಗೆ ನಿಜವಾದ ಜ್ಞಾನ ಕೊಡಬೇಕಂತ ಹೇಳಿದ್ರೆ, ನಿಜವಾದ ನಿನಗೆ ದೈವಿಕ ಜ್ಞಾನದಿಂದ ನಿನ್ನ ಜೀವಿತದ ಅರ್ಥ, ಬೆಲೆ ಮತ್ತು ಉದ್ದೇಶವನ್ನು ಕಂಡುಕೊಳ್ಳಬೇಕಾದ್ರೆ ದೇವರೇ ಕೊಡಬೇಕು. ಅದಕ್ಕೆ ಇಲ್ಲಿ ಹೇಳ್ತಾನೆ, ನನ್ನ ಆಯುಷ್ಯನ್ನು ಗೇಣುದ್ದವಾಗಿ ಮಾಡಿದ್ಯಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂದೆನು. ಮನುಷ್ಯನೆಂಬವನು ಎಷ್ಟು ಸ್ಥಿರನೆಂದು ಕಂಡರೂ ಬರೀ ಉಸಿರೇ ಎಂಬುದಾಗಿ. ಸೊ ಹಾಗಾದರೆ ಪ್ರಿಯರೇ, ಇವತ್ತಿನ ದಿವಸ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವು ಜೀವಿತವನ್ನು ನಾವು ಅರ್ಥ ಮಾಡಿಕೊಂಡವರಾಗಿ ದೇವರಿಗೆ ನಮ್ಮನ್ನು ಸಮರ್ಪಣೆ ಮಾಡಬೇಕು. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತೀವೇನೆಂದರೆ, ಕಳೆದ ನಾವು ಕೆಲವು ವಾರಗಳಿಂದ ನಾವು ಪ್ರಕಟಣೆ ಗ್ರಂಥ ನಾವು ಓದುವಂಥ ಸಮಯದಲ್ಲಿ, ಧ್ಯಾನ ಮಾಡುವಂಥ ಸಮಯದಲ್ಲಿ ನಾವು ಪ್ರಕಟಣೆ ಗ್ರಂಥ ಈಗ ಅಂತ್ಯಕ್ರಿಸ್ತನ ಹತ್ತಿರ ಬರುವಂಥ ಸಮಯ ಹತ್ತಿರವಾಗಿದೆ ಎಂಬುದಾಗಿ, ಮತ್ತು ಅಂತ್ಯಕ್ರಿಸ್ತನು ಬರುವಂಥ ಕಾಲದಲ್ಲಿ ಆತನು ಏನೇನು ಮಾಡ್ತಾನೆ ಎಂಬುದಾಗಿ ಕಳೆದ ವಾರ ನಾವು ಕೇಳಿಸ್ಕೊಂಡಿದ್ದೇವೆ. ಈಗ ಏನಪ್ಪ ಅಂತ ಹೇಳಿದ್ರೆ, ಈ ಜೀವಿತಕ್ಕೆ ನಿಜವಾಗಿಯೂ ಆ ಕ್ರಿಸ್ತ ವಿರೋಧಿ ಬರುವುದರ ಒಳಗಾಗಿ ನಿನ್ನ ಜೀವಿತ ಕಾಲ ಇರುವುದರಲ್ಲಿಯೇ, ನಿನಗಿನ್ನೂ ಆರೋಗ್ಯ ಇರುವುದರಲ್ಲಿಯೇ, ಇನ್ನೂ ನೀನು ಜೀವನಿನಲ್ಲಿ ಇರುವುದರಲ್ಲಿಯೇ ಈ ಸಮಯದಲ್ಲಿ ನೀನೇನು ಮಾಡು? ದೇವರನ್ನು ಸ್ಮರಿಸು, ದೇವರನ್ನು ಕೊಂಡಾಡು, ದೇವರನ್ನು ಸ್ವೀಕಾರ ಮಾಡು, ದೇವರನ್ನು ನೀನು ಕೊಂಡಾಡು. ಯಾಕೆಂದರೆ ದೇವರನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡ್ರೆ ನಿನಗೆ ಒಂದು ನಿನ್ನ ಜೀವಿತಕ್ಕೆ ಒಂದು ಬೆಲೆ ಇರ್ತದೆ, ಒಂದು ಅರ್ಥ ಇರ್ತದೆ, ಒಂದು ಉದ್ದೇಶ ಇರ್ತದೆ. ಹಾಗಾದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತು ನೀತಿವಂತನಾಗಿರೋದರಿಂದ ಸಕಲ ನೀತಿಯನ್ನು ಪರಿಸಿ ನಮ್ಮನ್ನು ಶುದ್ಧಿ ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಬರ್ತದೆ. 1 ಯೋಹಾನ 1:9, ಫಿಲಿಪ್ಪಿ 1:21 ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭ ಎಂಬುದಾಗಿ ಪೌಲನು ಒಂದು ಉದ್ದೇಶಪೂರ್ವಕವಾದಂಥ ಮಾತನ್ನು ಹೇಳ್ತಾನೆ. ಪ್ರಕಟಣೆ ರೋಮಾಪುರದವರಿಗೆ ಬರೋ ಪತ್ರಿಕೆ 12:1 ಹೇಳ್ತದೆ, ಹೀಗಿರೋದರಿಂದ ಸಹೋದರರೇ, ನಿಮ್ಮ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ಬೇಡಿಕೊಳ್ಳೋದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರೋ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಿರಿ. ಹಾಗಾದರೆ ಪ್ರಿಯರೇ, ನಾವು 6 ವಿಷಯಗಳನ್ನು ನೋಡಿಕೊಂಡಿದ್ದೇವೆ. ಜೀವಿತ ಅನ್ನುವಂಥದ್ದು ಲೈಫ್ಸ್ ರಿಯಾಲಿಟಿ, ಲೈಫ್ಸ್ ವಾರಂಟಿ, ಮತ್ತು ಲೈಫ್ಸ್ ಇಟರ್ನಿಟಿ ಆ್ಯಂಡ್ ಇಟ್ಸ್ ಎಕ್ಸಿಸ್ಟೆನ್ಸ್, ಲೈಫ್ಸ್ ಬಿಟರ್ ಟ್ರೂತ್, ಲೈಫ್ಸ್ ರಿಯಲೈಸೇಷನ್, ಲೈಫ್ಸ್ ಎಕ್ಸ್ಪೆಕ್ಟೇಷನ್ ಎಂಬುದಾಗಿ. ಈ ಸತ್ಯಗಳನ್ನು ನಾವು ತಿಳಿದುಕೊಳ್ಳುವಾಗ ನಿಜವಾಗಿಯೂ ದೇವರೇ, ನನ್ನ ಜೀವಿತಕ್ಕೆ ಒಂದು ಬೆಲೆ ಕೊಡು, ಒಂದು ಅರ್ಥ ಕೊಡು, ಮತ್ತು ಅದಕ್ಕೆ ಒಂದು ಉದ್ದೇಶ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ದೇವರ ಹತ್ತಿರ ಬರ್ತೇವೆ. ಈ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಇನ್ನು ಮೇಲಾದರೂ ನಾವು ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಣೆ ಮಾಡಿ ದೇವರ ಹತ್ರ ಬೇಡಿಕೊಳ್ಳೋದಾದರೆ ದೇವರು ನಮ್ಮನ್ನು ನಿಜವಾಗಿ ಆಶೀರ್ವಾದ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದಂಥ ನಮ್ಮ ಪರಲೋಕದ ಪರಂಪ್ರೀತಿಯುಳ್ಳ ತಂದೆ ಆದ ದೇವರೇ, ಜೀವಿತದ ಬಗ್ಗೆ ನಮಗೆ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದಪ್ಪ, ಲೋಕವನ್ನಾಗಲಿ, ಲೋಕದಲ್ಲಿರುವಂಥ ವಸ್ತುಗಳನ್ನಾಗಲಿ, ಅವುಗಳ ಮೇಲೆ ವಿಶ್ವಾಸವಿಟ್ಟು ನಾವು ನಂಬಿ ನಮ್ಮನ್ನು ಲೋಕ ಬದುಕಿಸುತ್ತದೆ, ನಮ್ಮ ಹಣ ಕಾಪಾಡುತ್ತದೆ, ನಮ್ಮ ಬೆಳ್ಳಿ ಬಂಗಾರ, ನಮ್ಮ ಆಸ್ತಿ ಅಂತಸ್ತು, ನಮ್ಮ ಬಲ ಅದು ನಮ್ಮನ್ನು ಕಾಪಾಡುತ್ತದೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ದೇವರೇ, ಸಡನ್ನಾಗಿ ದೇವರೇ ನಮ್ಮ ಜೀವಿತಕ್ಕೆ
ಆಪತ್ತು ಬಂದು ಒದಗಿದರೆ ನಮ್ಮನ್ನು ಯಾರೂ ಕಾಪಾಡೋದಕ್ಕೆ ಸಾಧ್ಯವಿಲ್ಲ. ದೇವ ಈ ಸಮಯದಲ್ಲಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವರೇ, ಮನುಷ್ಯನ ನಿರೀಕ್ಷೆಯನ್ನು ಕಳೆದುಕೊಂಡು ಜೀವಿತಕ್ಕೆ ಅರ್ಥವನ್ನು ಹುಡುಕಿಕೊಂಡು ಎಲ್ಲ ಕಡೆಗಳಲ್ಲಿ ಸುತ್ತಾಡ್ತಾ ಇರುವಾಗ ದೇವರೇ, ಆರೋಗ್ಯವನ್ನು ಕಂಡುಕೊಳ್ಳೋದಕ್ಕೋಸ್ಕರ, ಜೀವಿತಕ್ಕೆ ಅರ್ಥವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಮನುಷ್ಯ ಇವತ್ತಿನ ದಿವಸ ಕಕ್ಕಾಬಿಕ್ಕಿಯಾಗಿ ಹುಡುಕ್ತಾ ಇರುವಂಥ ಸಮಯದಲ್ಲಿ ದೇವರೇ, ನಮ್ಮ ಜೀವಿತಕ್ಕೆ ಅರ್ಥ ಇದೆ, ಅದಕ್ಕೆ ಒಂದು ಬೆಲೆ ಇದೆ, ಅದಕ್ಕೆ ಒಂದು ಉದ್ದೇಶ ಇದೆ ಎಂಬುದಾಗಿ ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೆ. ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸು ಸ್ವಾಮಿ. ನಿನ್ನ ಬರುವಿಕೆ ಹತ್ತಿರವಾಗಿರುವುದರಿಂದ ನಿನ್ನ ಮಧ್ಯಾಕಾಶದಲ್ಲಿ ಕಾಣಿಸಿಕೊಳ್ಳುವ ಹಾಗೆ ಎತ್ತಲ್ಪಡುವಂಥ ಭಾಗ್ಯ ನಮಗೆ ಅನುಗ್ರಹಿಸಬೇಕೆಂದು, ವಾಕ್ಯವನ್ನು ಕೇಳಿಸಿಕೊಂಡಂತೆ ಎಲ್ಲ ನಿನ್ನ ಮಕ್ಕಳನ್ನು ಆಶ್ವಸಿಸಬೇಕೆಂದು ಯೇಸು ಸ್ವಾಮಿ ಬಿಡುತ್ತೆ ತಂದೆ, ಆಮೇನ್. ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಮನದಿಂದ ಆಹಾರನ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗೆ ಸೇರಿಸದೆ ಕೇಳಿ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ ತಂದೆ, ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನ್ಯೂನತೆ, ಸಹವಾಸ ಈಗಲೂ ಯಾವಾಗಲೂ ಸದಾಕಾಲವು ವಾಕ್ಯಗಳನ್ನು ಕೇಳಿಸಿಕೊಂಡಂತೆ ಎಲ್ಲ ನಿನ್ನ ಪ್ರಿಯ ಮಕ್ಕಳೊಂದಿಗೂ ಸ್ವಾಮಿ, ಅನೇಕರು ಮರಣ ಮತ್ತು ಜೀವದ ಮಧ್ಯೆ ಹೋರಾಟ ನಡೆಸುತ್ತಿರುವಂಥ ಅನೇಕ ನಿನ್ನ ಪ್ರಿಯ ಮಕ್ಕಳೊಂದಿಗೂ, ಕಷ್ಟ, ಸಂಕಟ, ಬಡತನ, ಕೊರತೆಯಿಂದ ಬಳಲ್ತಿರುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳೊಂದಿಗೂ ನಿರಂತರವಾಗಿರಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.